ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ಈ ಸಂದರ್ಭದಲ್ಲಿ ಅದೇ ರೀತಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯ ದೇವರೇ, ನಿನ್ನ ವಾಕ್ಯಕ್ಕಾಗಿ ಬಂದಿದ್ದೇವೆ. ವಾಕ್ಯನ ಒಟ್ಟಿಗೆ ಮಾತನಾಡಿ ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಸಾನ್ನಿಧ್ಯವನ್ನು ಒಟ್ಟಿಗೆ ಇರಲಿ ಸ್ವಾಮಿ. ಕರ್ತನೇ, ನೀನು ನಮಗೆ ಬೋಧಿಸು. ನೀನು ಬೋಧಿಸಿದ ಹಾಗೆ, ನೀನು ನಮಗೆ ಉಪದೇಶಿಸಿದ ಹಾಗೆ ನಾವು ನಡೆಯುವುದಕ್ಕೆ ಸಹಾಯ ಮಾಡಿ. ಪರಿಶುದ್ಧಾತ್ಮನ ಎಲ್ಲರ ಜೊತೆ ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲ ಇಲ್ಲೇ ಇದ್ದೀರಾ? ಎಷ್ಟು ಜನರು ಕರ್ತನಿಗಾಗಿ ವೈರಾಗ್ಯವಾಗಿದ್ದೀರಿ? ಆಮೆನ್. ಎಷ್ಟು ಜನರು ಕರ್ತನಿಗಾಗಿ ವೈರಾಗ್ಯವಾಗಿದ್ದೀರಿ? ಇಲ್ಲ, ಸ್ವಲ್ಪ ಮಾತ್ರ. ಹಲ್ಲೆಲೂಯಾ. ಎಷ್ಟು ಜನರು ಯೇಸುವಿಗಾಗಿ ವೈರಾಗ್ಯವಾಗಿದ್ದೀರಿ? ಇಲ್ಲ. ಎಷ್ಟು ಜನರು ಯೇಸುವಿಗಾಗಿ ವೈರಾಗ್ಯವಾಗಿದ್ದೀರಿ? ಇಲ್ಲ. ಯೇಸುವಿಗಾಗಿ ಎಷ್ಟು ಜನರು ವೈರಾಗ್ಯವಾಗಿದ್ದೀರಿ? ಹಲ್ಲೆಲೂಯಾ. ನಿನ್ನ ಜೀವ ಕೊಟ್ಟು, ನಿನಗೆ ರಕ್ತ ಸುರಿಸಿ, ನಿನಗೆ ಪ್ರಾಣ ಕೊಟ್ಟ ಆ ಸರ್ವ ಸೃಷ್ಟಿಕರ್ತನಿಗೆ ನೀನು ವೈರಾಗ್ಯವಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಈ ದಿನಗಳಲ್ಲಿ ಬಹಳ ನನ್ನಲ್ಲಿ ನೋವು ಏನಂತಂದ್ರೆ, ವಿಶ್ವಾಸಿಗಳು ವೈರಾಗ್ಯ ತೆಗೆದುಕೊಳ್ತಾ ಇಲ್ಲ. ಆಮೆನ್. ಯೇಸು ಸ್ವಾಮಿಯನ್ನು ನೀನು ನಂಬಿ ಒಂದು ಸಾರಿ ಯೇಸು ಸ್ವಾಮಿ ನಂಬಿ ಬರ್ತೀಯಾ, ನೀನ್ ಜೀವಮಾನದಲ್ಲಿ ಲೋಕದಲ್ಲಿದ್ದಾಗ, ಲೋಕದ ಕಾರ್ಯಗಳಲ್ಲಿದ್ದಾಗ ನೀನು ಯಾವ ರೀತಿ ಇರ್ತೀಯ? ಕಠಿಣನಾಗಿರ್ತೀಯ. ಲೋಕದಲ್ಲಿದ್ದಾಗ ವೈರಾಗ್ಯ ಇರುತ್ತೆ. ಲೋಕದಲ್ಲಿದ್ದಾಗ ನಿನಗೋಸ್ಕರ, ನಿನ್ನ ಕಾರ್ಯಗಳಿಗೋಸ್ಕರ ವೈರಾಗ್ಯ ಇರುತ್ತೆ. ಯೇಸುವಿನ ಕಡೆಗೆ ಬಂದ ಮೇಲೆ ಆ ವೈರಾಗ್ಯ ಎಲ್ಲ ನಾಶವಾಗಿಬಿಟ್ಟು ತಣ್ಣಗಾಗ್ಬಿಡ್ತೀವಿ. ಆಮೆನ್. ಹಲ್ಲೆಲೂಯಾ. ಅನೇಕ ಸೇವಕರು ನನಗೆ ಈ ದಿನಗಳಲ್ಲಿ ಫೋನ್ ಮಾಡಿ ಮಾತಾಡೋದು ಒಂದೇ, ಪಾಸ್ಟರ್, ನಮ್ಮ ಚರ್ಚ್ನಲ್ಲಿ ವಿಶ್ವಾಸಿಗಳು ಬರ್ತಾ ಇಲ್ಲ, ಬಹಳ ಕಷ್ಟವಾಗ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಪಾಸ್ಟರ್, ಬಹಳ ಕಣ್ಣೀರಿನಲ್ಲಿ ಇದೀವಿ, ಯಾರ ಹತ್ರ ಹೇಳ್ಕೊಳ್ಬೇಕು? ಪಾಸ್ಟರ್ಗಳಾದ ನಾವು ಅನೇಕ ಜನರಿಗೆ ಪ್ರಾರ್ಥಿಸ್ತೀವಿ, ಅನೇಕ ವಿಶ್ವಾಸಿಗಳ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಅನೇಕ ವಿಶ್ವಾಸಿಗಳ ಕಣ್ಣೀರುಗಳನ್ನ ಒರೆಸ್ತೀವಿ. ಆದರೆ ಸುಮ್ಮನೆ ಇರ್ಬೇಕು. ಅಲ್ಲಿ ಭಾವನಾ ಸೈಲೆಂಟ್ ಆಗಿ ಕೂತಿರ್ಬೇಕು. ಎಷ್ಟು ನಾವು ಪ್ರೀತಿಸ್ತೀವಿ, ಆರಾಧಿಸ್ತೀವಿ, ಸ್ತುತಿಸ್ತೀವಿ, ಜನರಿಗೆ ಕಣ್ಣೀರಿಟ್ಟು ಪ್ರಾರ್ಥಿಸ್ತೀವಿ. ಆದ್ರೆ ಇವತ್ತು ಸಭೆ ಏನಾಗ್ತಾ ಇದೆ ಪಾಸ್ಟರ್? ನಮ್ಮ ಸಭೆ ವಿಶ್ವಾಸಿಗಳಿಗೆ ಎದುರಾಗಿ ನಿಂತ್ಕೊಳ್ತಾ ಇದ್ದಾರೆ. ಸಭೆಗೆ ಸರಿಯಾದ ಕಾಣಿಕೆ ದಶಮಾಂಶಗಳು ಕೊಡ್ತಾ ಇಲ್ಲ. ಕಾಣಿಕೆ ದಶಮಾಂಶ ಪ್ರಸಂಗಿಸಿದ್ರೆ ಇನ್ನೊಬ್ಬ ಕಳ್ಳ ಯಾವನೋ ಎದ್ದೊಳ್ತಾನೆ, ಇನ್ನೊಬ್ಬ ಕಳ್ಳ ಕದಿಮ ಎದ್ದೊಳ್ತಾನೆ, ಇನ್ನೊಂದು ರೀತಿ ಪ್ರಸಂಗ ಮಾಡ್ತಾನೆ. ನಾವು ಸೇವೆ ಏನ್ ಮಾಡ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ದೊಡ್ಡ ಸೇವಕರುಗಳು, ದೇವರು ಬೆಳೆಸಿದಂತ ಸೇವಕರುಗಳು ಇವತ್ತು ದಿನ ಕಣ್ಣೀರಿದ್ದಾರೆ, ವೇದನೆಯಲ್ಲಿದ್ದಾರೆ. ಅದನ್ನು ಕೇಳಿಸ್ಕೊಂಡಾಗೆಲ್ಲ ನನ್ನ ಹೃದಯ ಬಹಳ ನೋವುತ್ತೀವಿ. ವಿಶ್ವಾಸಿಗಳಾದಂತ ನೀವು ವೈರಾಗ್ಯ ತೆಗೆದುಕೊಳ್ತಾ ಹೋದ್ರೆ, ಯೇಸು ಸ್ವಾಮಿಯನ್ನ ಯಾವ ಉದ್ದೇಶದಿಂದ ಯೇಸುವನ್ನು ನಂಬಿ ಬಂದೆ? ಎಷ್ಟೋ ಜನರು ಯೇಸು ಸ್ವಾಮಿಯನ್ನ ನಂಬಬೇಡ, ಯೇಸು ಸ್ವಾಮಿಯನ್ನ ನಂಬೇಡ, ಚರ್ಚ್ಗೆ ಹೋಗ್ಬೇಡ, ಕೊರೋನಾ ಬರುತ್ತೆ, ಅದು ಬರುತ್ತೆ, ಚರ್ಚ್ಗೆ ಹೋಗ್ಬೇಡ. ಅಲ್ಲಿಗೆ ಸ್ಟಾಪ್ ಹೋಗ್ತಾ ಇದೆಯಾ? ಅಲ್ಲಿಗೆ ನಿಂತು ಹೋಗ್ತಾ ಇದೆಯಾ? ಹಾಗಾದ್ರೆ ಯಾವ ಯೇಸುವನ್ನು ನಂಬಿ ಬಂದೆ ನೀನು? ಯಾವ ರಕ್ಷಕನನ್ನು ನಂಬಿ ಬಂದೆ ನೀನು? ಇನ್ನು ನಿನ್ನ ಜೀವನದಲ್ಲಿ ಕುಳಿತುತನದಲ್ಲಿಯೇ, ಇನ್ನು ಬೀಡಿ ಸಿಗರೆಟ್ ನಲ್ಲಿಯೇ, ಇನ್ನು ಎಲೆ ಬದುಕ್ತಾ ಇದ್ರೆ ಇನ್ನು ನಿನ್ನ ಜೀವಿತ ಯೇಸುವಿಗೆ ಸ್ವಂತವಾಗಿಲ್ಲ. ಇನ್ನು ನಿನ್ನ ಬದುಕು ಸ್ವಂತವಾಗಿಲ್ಲ. ಲೋಕದಲ್ಲೆಲ್ಲ ಬಹಳ ಭಯಂಕರವಾದಂತ ಶ್ರಮೆ, ಸಂಕಟಗಳು ಬರ್ತಾ ಇದೆ. ಸೇವಕರು ಕಣ್ಣೀರಿನಲ್ಲಿದ್ದಾರೆ. ವಿಶ್ವಾಸಿಗಳ ಸಭೆಗಳಿಗೆ ಬರ್ತಾ ಇಲ್ಲ. ನಮ್ಮ ಸಭೆ ವಿಶ್ವಾಸಿ ಒಬ್ಬರು, ಆಕೆ ಭೇಟಿ ಮಾಡಿದೆ ನಾನು. ಕಾಲು ಉರುಳ್ಬಿಟ್ಟಿದೆ, ನೋವ್ತಾ ಇದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದೆ. ಆಕೆ ಹೇಳ್ತಾಳೆ, ಕೊರೋನಾ, ಅದಕ್ಕೆ ಭಯ, ಚರ್ಚಿಗೆ ಬರಲ್ಲ. ನಿನ್ನಷ್ಟು ಅವಿವೇಕಿತನದಲ್ಲಿ ಜೀವಿಸ್ತಾ ಇರುವಂತವಳು ಇನ್ನೊಬ್ಬ ವಿಶ್ವಾಸಿ. ಕ್ರಿಸ್ತನಿಂದ ತುಂಬಲ್ಪಟ್ಟವರು ಅಂದ್ರೆ ಏನು? ನೀನೊಂದು ಸಾರಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ್ರೆ, ದೇವರ ವಾಕ್ಯದಲ್ಲಿ ಬಂದಿದೆ, ಲೋಕದಲ್ಲಿ ಇರುವವರಿಗಿಂತಲೂ ನಿನ್ನೊಳಗಿರುವಾತನು ಹೆಚ್ಚಿನವನು. ಅದರ ಅರ್ಥ, ನಿನ್ನೊಳಗಿರುವವನು ಲೋಕದಲ್ಲಿರುವಂತ ಸಮಸ್ತ ಕಾರ್ಯಗಳಿಗಿಂತ ನಿನ್ನೊಳಗಡೆ ಇರುವಂತ ಯೇಸು ಹೆಚ್ಚಿನವನು, ಉನ್ನತವಾದವನು. ಈ ದೇಹ ನೀನೊಂದು ಸಾರಿ ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು, ಕ್ರಿಸ್ತನ ಬಾಸುಂಡೆಗಳಿಂದ ಕಟ್ಟಲ್ಪಟ್ಟು, ಯೇಸುವಿನ ಅಭಿಷೇಕದಿಂದ ಕಟ್ಟಲ್ಪಟ್ಟು,
ಆತನ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಈ ದೇಹ ಕ್ರಿಸ್ತನಿಗೆ ಸ್ವಂತವಾಗಿ ಮಾರ್ಪಡ್ತದೆ. ಈ ಮಣ್ಣಿಗೆ ಹೋಗುವಂತ ದೇಹ ರೂಪಾಂತರವಾಗ್ತದೆ. ಈ ಮಣ್ಣಿಗೆ ಹೋಗುವಂತ ದೇಹ ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ತದೆ. ಹಾಗಿರುವಾಗ ಈ ಲೋಕದ ಯಾವ ಕಾರ್ಯಗಳು ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ನೆಗಡಿ ಬರ್ಬೋದು, ತಲೆನೋವು ಬರ್ಬೋದು, ಕೆಮ್ಮು ಬರ್ಬೋದು ಅಷ್ಟೇ. ಅದು ವಾತಾವರಣದಿಂದ ಬರುತ್ತೆ, ವಾತಾವರಣದ ಸಮಸ್ಯೆಗಳಿಂದ ಬರುತ್ತೆ. ಅದನ್ನು ಬಿಟ್ಟರೆ ನಿನ್ನ ದೇಹವನ್ನ ಕಾಪಾಡುವ ಶಕ್ತನಾದವನು ಯೇಸು. ಎಷ್ಟು ಜನರು ವೈರಾಗಿ ತೆಗೆದುಕೊಳ್ತಾ ಇದ್ದೀರಿ. ನನ್ನಲ್ಲಿ ಬಹಳಷ್ಟು ಕುದೀತಾ ಇದೆ. ಸ್ವಾಮಿಗೆ ಹೇಳ್ತಾ ಇದ್ದೀನಿ, ನನಗೊಂದು ಅಧಿಕಾರ ಕೊಡು, ನನಗೊಂದು ಅಧಿಕಾರ ಕೊಡು. ಈ ದೇಶದ ಅಧಿಕಾರಿಗಳಿಗೆ ಪ್ರಸಂಗಿಸುವಂತ ಅಧಿಕಾರ ಕೊಡು. ಈ ಲೋಕದ ದುಷ್ಟತನದಲ್ಲಿ ಅಧಿಕಾರ ನಡೆಸ್ತಾ ಇರುವಂತವರಿಗೆ ಪ್ರಸಂಗಿಸುವುದಕ್ಕೆ ಅಧಿಕಾರ ಕೊಡು. ಈ ಲೋಕದಲ್ಲಿ ಅನ್ಯಾಯವಾಗಿ ಆಡಳಿತ ನಡೆಸ್ತಾ ಇರುವಂತ, ಅನ್ಯಾಯವಾಗಿ ಅಕ್ರಮವಾಗಿ ಆಡಳಿತ ನಡೆಸ್ತಾ ಇರುವಂತ ಜನರಿಗೆ ಪ್ರಸಂಗಿಸುವುದಕ್ಕಾಗಿ ನನಗೆ ಅಧಿಕಾರ ಕೊಡು. ವಿಶ್ವಾಸಗಳು ಯಾರ್ಯಾರು ತಮ್ಮ ಜೀವಿತದಲ್ಲಿ ಕ್ರಿಸ್ತನಿಂದ ತಪ್ಪಲ್ಪಟ್ಟು ಸೈತಾನನಿಂದ ಬಾಧಿಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವಿಶ್ವಾಸಕ್ಕೆ ನೀನು ಬಂದಿದ್ದೀ, ಯಾವ ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೀ, ನಮಗೆ ಕೊಡಲ್ಪಟ್ಟಂತ ವಿಶ್ವಾಸ, ನಮಗೆ ಕೊಡಲ್ಪಟ್ಟಂತ ನಂಬಿಕೆ ಅಪ್ರಮೇಯವಾದ ನಂಬಿಕೆ. ಕ್ರಿಸ್ತನ ಕಾರ್ಯಗಳನ್ನ ಅಲ್ಪವೆಂದು ಎನಿಸಿಕೊಂಡು ಬರ್ತಾ ಇದ್ದೇವೆ. ನಾನು ಸಭೆಗೆ ನನ್ನನ್ನು ಸಮೇತವಾಗಿ ನಾನು ಪ್ರಸಂಗಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಕಾರ್ಯಗಳು ಸಾಮಾನ್ಯವಾದದಲ್ಲ. ದೀಕ್ಷಾಸ್ನಾನ ಅಂತಂದ್ರೆ ನೀನು ದೀಕ್ಷಾಸ್ನಾನ ತೆಗೆದುಕೊಂಡ್ಬಿಟ್ಟೆ, ನಾನು ಯೇಸುವಿನ ಕಡೆ ಬಂದೆ, ದೀಕ್ಷಾಸ್ನಾನ ತೆಗೆದುಕೊಂಡ್ಬಿಟ್ಟೆ, ಅಲ್ಲೆಲ್ಲೂಯ್ಯ ಪಾಠ, ನಾನು ದೀಕ್ಷಾಸ್ನಾನ ತೆಗೆದುಕೊಂಡ್ಬಿಟ್ಟೆ. ಡೊಬ್ಬರಾಟ ತೆಗೆದುಕೊಳ್ತಾ ಇದ್ದೇವೆ. ದೀಕ್ಷಾಸ್ನಾನ ಮೀನ್ಸ್ ನಥಿಂಗ್ ಬಟ್ ಈ ಲೋಕದಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ತೇವೆ, ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ತೇವೆ. ನಾವು ಯೇಸುವಿನ ಅಭಿಷೇಕವನ್ನು ಧರಿಸಿಕೊಳ್ತೇವೆ, ಕ್ರಿಸ್ತನ ಸಾರೂಪ್ಯಕ್ಕೆ ಒಳಪಡ್ತೇವೆ. ದಟ್ ಇಸ್ ವಾಟ್ ಬ್ಯಾಪ್ಟಿಸಮ್ ಈಸ್. ಅದನ್ನು ಕೇವಲ ತರ್ಕೊಂಡ್ಬಿಟ್ವಿ. ಏನೋ ಚರ್ಚಿಗೆ ಬಂದೆ, ದೀಕ್ಷೆ ಏನ್ ತೆಗೆದುಕೊಂಡೆ, ದೀಕ್ಷೆ ತೆಗೆದುಕೊಂಡ್ಬಿಟ್ಟೆ. ದೀಕ್ಷಾ ಸ್ನಾನ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಏನಕ್ಕೆ ಬಂದ ಯೇಸು ಸ್ವಾಮಿ ಕಡೆಗೆ? ಯಾವ ಉದ್ದೇಶಕ್ಕಾಗಿ ಬಂದ ಯೇಸುವಿನ ಕಡೆಗೆ? ಯೇಸು ಸ್ವಾಮಿಯನ್ನ ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನಂಬಿರೋದಾದ್ರೆ, ಯೇಸುವನ್ನ ಕೇವಲ ನಿನ್ನ ಸ್ವಾರ್ಥ ಚಿಂತನೆಗಾಗಿ ನಂಬಿದ್ರೆ, ಯೇಸು ಸ್ವಾಮಿಯ ಕೇವಲ ನೀನು ಐಶ್ವರ್ಯವಂತನಾಗುವುದಕ್ಕಾಗಿ ನಂಬಿದ್ರೆ, ಯೇಸು ಸ್ವಾಮಿಯನ್ನ ಕೇವಲ ನೀನು ಹೆಸರು ಪಡ್ಕೊಳ್ಳೋದಕ್ಕಾಗಿ ನಂಬಿದ್ರೆ, ಕೇವಲ ಅದ್ಭುತ, ಕೇವಲ ಮಾತ್ಕರ್ಯ, ಕೇವಲ ನನಗೇನು ಒಳ್ಳೇದಾಗಬೇಕು ಅಂತ ಮಾತ್ರ ನೀನು ಯೇಸು ಸ್ವಾಮಿ ನಂಬಿದ್ರೆ ನೀನು ನಿರ್ಭಾಗ್ಯವಂತನೇ ಸರಿ, ನೀನು ನಿರ್ಭಾಗ್ಯವಂತನೇ ಸರಿ. ಯೇಸುವನ್ನ ಸತ್ಯ ಅಂತ ನಂಬಿಬ, ಯೇಸುವನ್ನ ಜೀವ ಅಂತ ನಂಬಿಬ, ಯೇಸು ಸ್ವಾಮಿ ಸತ್ಯವಾದ ದೇವರು ಅಂತ ನಂಬಿಬ. ಇನ್ನು ಯೇಸು ಸ್ವಾಮಿ ನಂಬಿ 10 ವರ್ಷ 15 ವರ್ಷ ಆದ್ರು, 2 ವರ್ಷ 3 ವರ್ಷ ಆದ್ರು, ಇನ್ನೂ ಕೂಡ ನಾವಿನ್ನು ಏನ್ ಮಾಡ್ತಾ ಇದ್ದೇವೆ? ಇನ್ನು ಹಳೇ ಪದ್ಧತಿಗಳಲ್ಲಿ ಜೀವಿಸ್ತಾ ಇದ್ದೇವೆ, ಇನ್ನು ಹಳೆ ಕಾರ್ಯಗಳಲ್ಲಿ ಜೀವಿಸ್ತಾ ಇದ್ದೇವೆ, ಇನ್ನು ಹಳೆ ಪದ್ಧತಿಗಳಲ್ಲಿ. ಬಹಳ ದುಃಖವಾಗುತ್ತೆ, ಬಹಳ ವೇದನೆ ಆಗುತ್ತೆ. ಯಾಕೆ ಯೇಸು ಸ್ವಾಮಿ ನಂಬಬೇಕು? ಮತ್ತೆ ಯಾಕೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಬೇಕು? ಯೇಸು ಅಂತಂದ್ರೆ ಅದಕ್ಕೆ ಬೆಲೆ ಇಲ್ವಾ? ಯೇಸು ಅಂತಂದ್ರೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದವನು, ಯೇಸು ಅಂತಂದ್ರೆ ಭೂಮಿ ಆಕಾಶಗಳ ನಿರ್ಮಾಣಿಕನು, ಯೇಸು ಅಂತಂದ್ರೆ ಲೋಕವನ್ನ ಅದರ ಬದಲು ಮಾಡಿದವನು, ಯೇಸು ಅಂತಂದ್ರೆ ಸಮಾಜವನ್ನ ಗೆದ್ದವನು, ಯೇಸು ಅಂದ್ರೆ ಮನುಷ್ಯರನ್ನ ಗೆಲ್ಲುವುದಕ್ಕಾಗಿ ಬಂದವನು, ಯೇಸು ಅಂದ್ರೆ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಬಂದವನು, ಯೇಸು ಅಂತಂದ್ರೆ ನಮ್ಮ ಜೀವಿತಗಳನ್ನ ನರಕದಿಂದ ಬಿಡುಗಡೆ ಮಾಡೋದಕ್ಕಾಗಿ ಬಂದವನು, ಯೇಸು ಅಂತಂದ್ರೆ ನಮ್ಮ ಬದುಕುಗಳಿಗೆ ಆಶೀರ್ವಾದವಾಗಿ ಬಂದವನು. ಹಲ್ಲೆಲೂಯಾ. ಯಾವ ಯೇಸುವನ್ನು ನಂಬ್ತಾ ಇದ್ದೀವಿ ನಾವು? ಯಾವ ವೈರಾಗ್ಯ? ಯೇಸು ಸ್ವಾಮಿನ ನಿನ್ನ ಅಂಗೀಕರಿಸಿಕೊಂಡ ಮೇಲೆ ನಿನ್ನ ಒಳಗಡೆ ಒಂದು ಬೆಂಕಿ ಉರಿತಾ ಇರಬೇಕು, ನಿನ್ನ ಒಳಗಡೆ ಒಂದು ಅಗ್ನಿ. ಯಾವುದು ಗೊತ್ತಾ? ನಿನ್ನೊಳಗಡೆ ಆ ಪರಿಶುದ್ಧಾತ್ಮನ ಬೆಂಕಿ ಉರಿತಾ ಇರಬೇಕು. ಎಲ್ಲಿದೆ ನಾವು? ಯಾಕೆ ಯೇಸು ಅಂತಂದ್ರೆ ಸುಮ್ಮನೆ ಅಲ್ಲ. ನೀನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇರೋದು ಸುಮ್ಮನೆ ಪ್ರತಿದಿನ ಪ್ರಾರ್ಥಿಸ್ತೀಯಲ್ಲ, ಪ್ರತಿದಿನ ಮೊಣಕಾಲೂರ್ತೀಯಲ್ಲ, ಆ ಯೇಸು ಯಾರು ಅಂತ ಮೊಟ್ಟ ಮೊದಲಾಗಿ ನಿನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನೀನು ಇನ್ನೂ ಕೂಡ ಕಾಟಾಚಾರವಾಗಿ ಏನೋ ಬೆಳಿಗ್ಗೆ ಎದ್ದೇಳಬೇಕು, ಸಾಯಂಕಾಲ ಪ್ರಾರ್ಥನೆ ಮಾಡ್ಬೇಕು. ನೋ, ನೀನ್ ಪ್ರಾರ್ಥಿಸ್ತಾ ಇರುವಂತದ್ದು ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿದಂತ ದೇವರನ್ನ. ನೀ ಪ್ರಾರ್ಥಿಸ್ತಾ ಇರೋದು ಮನುಷ್ಯರನ್ನ ನರಕದಿಂದ ಬಿಡುಗಡೆ ಮಾಡಿದಂತ ದೇವರನ್ನ. ನೀ ಪ್ರಾರ್ಥಿಸ್ತಾ ಇರುವಂತದ್ದು ಭೂಮಿ ಆಕಾಶಗಳ ಸಮಸ್ತ ಅಧಿಕಾರ ಹೊಂದಿರುವಂತ ದೇವರ ಹತ್ರ. ದೇವರ ಹತ್ರ ಯಾವ ರೀತಿ ಹೋಗ್ತಾ ಇದೆಯಾ? ಹೇಗೆ ಹೋಗ್ತಾ ಇದೆಯಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರು ನೋಡಿ, ಹಲೋ ಹಲೋ, ಹೇಗಿದ್ಯಮ್ಮ ಇವತ್ತು? ಹೇಗಿದ್ದೀರಿ ಇವತ್ತು? ವೈರಾಗ್ಯ ಇದೆಯಾ? ವೈರಾಗ್ಯ ಇದೆಯಾ? ನಿತ್ಯ ವೈರಾಗ್ಯ ಇದೆಯಾ? ಎಷ್ಟೋ ಜನ ಹಂಗೆ ಪ್ರಸಂಗ ಕೇಳಿಸ್ಕೊಳ್ತೀವಿ ನಿದ್ದೆ ಮಾಡ್ಕೊಂಡು. ಅವ್ರನ್ನ ಕೇಳಿ ಏನು ಪ್ರಸಂಗ?
ಪಾಸ್ಟ್ರೆ ಇವತ್ತೆಲ್ಲ ಜ್ಞಾಪಕ ಇತ್ತು, ನೀವು ಬರೋದಕ್ಕಿಂತ ಮುಂಚೆ ಜ್ಞಾಪಕ ಮಾಡ್ಕೊಳ್ತಾ ಇದ್ದೆ, ಅಷ್ಟೊತ್ತಿಗೆ ಬರ್ತಾ ಇದೆ. ಪಾಸ್ಟ್ಗಾಗಿ ಜೀವಿಸ್ಬೇಡ, ಸೇವಕರಿಗಾಗಿ ಜೀವಿಸ್ಬೇಡ. ಈ ದೇಹ ಕೂಡ ಮಣ್ಣಿಗೆ ಮಣ್ಣು ಹೋಗುವಂಥದ್ದು. ನಾವು ಕೂಡ ಮನುಷ್ಯರೇ. ನಮ್ಮನ್ನು ನೋಡಿ ಯೇಸುವನ್ನು ನಂಬೇಡ, ನಮ್ಮನ್ನು ನೋಡಿ ಯೇಸುವನ್ನು ಹಿಂಬಾಲಿಸಬೇಡ, ಯೇಸುವನ್ನ ನೋಡಿ ಯೇಸುವನ್ನು ಹಿಂಬಾಲಿಸು. ಹಲ್ಲೆಲೂಯಾ. ಎಷ್ಟೋ ಜನರು ನಮ್ಮನ್ನು ನೋಡ್ತಾ ಇದ್ದಾರೆ, ಓ ಈ ಪಾಸ್ಟರ್ ಪರ್ಫೆಕ್ಟ್ ಆಗಿರ್ಬೇಕಾಯ್ತು, ಈ ಪಾಸ್ಟರ್ ಸೂಪರ್ ಆಗಿರ್ಬೇಕಾಯ್ತು, ಈ ಪಾಸ್ಟರ್ ಹಿಂಗಿರ್ಬೇಕಾಗಿತ್ತು. ಅಯ್ಯ, ನಾವು ಕೂಡ ನಿಮಗೆ ಮನುಷ್ಯರೇ. ನಾವೇನಾದ್ರು ಪರಲೋಕದಿಂದ ದೇವದೂತ ಇಳಿದು ಬಂದಿದ್ದೀವಲ್ಲಪ್ಪ? ಇಲ್ಲ, ನಾವೆಲ್ಲರೂ ನಿಮ್ಮ ಹಾಗೆ. ಹಾಗಾದ್ರೆ ನಮ್ಮ ಜವಾಬ್ದಾರಿಗೆ ನಿಮ್ಮನ್ನ ಕ್ರಿಸ್ತನ ಕಡೆಗೆ ನಡೆಸುವುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ನೀವು ಪ್ರಾರ್ಥಿಸ್ತಾ ಇರುವಂಥದ್ದು, ನೀವು ಬಂದಿರುವಂಥದ್ದು ಸಾಮಾನ್ಯವಾದಂತ ಸುಮ್ಮನೆ ಎಲ್ಲೋ ಇಲ್ಲ. ಅದ್ಭುತವಾದ ದೇವರಾತನು. ಆತನ ಭಯಂಕರತೆ ಗೊತ್ತಾಗ್ಬೇಕಾ? ಆತನ ಶ್ರೇಷ್ಠತೆ ಬಗ್ಗೆ ಗೊತ್ತಾಗ್ಬೇಕಾ? ಆತನ ಮಹಿಮೆಯ ಬಗ್ಗೆ ಗೊತ್ತಾಗ್ಬೇಕಾ? ಆತನ ಅತಿಶಯದ ಬಗ್ಗೆ ಗೊತ್ತಾಗ್ಬೇಕಾ? ನಿನಗೆ ಅನುಭವ ಆಗ್ಬೇಕು. ಗೊತ್ತಿದೇನೋ, ರಾತ್ರಿ ಮಲಗಿರ್ತೀನಿ, 12:30 1 ಗಂಟೆ ಸುಮಾರಿಗೆ ಅಂತ ಕಾಣಿಸುತ್ತೆ. ನಿದ್ದೆನಲ್ಲಿ ನಾನು ಒಂದು ಕಡೆ ನನ್ನನ್ನು ದೇವರು ಒಂದು ಮಾರ್ಗದಲ್ಲಿ ನಡೆಸ್ತಾರೆ, ನೀನು ಹೋಗ್ಬೇಕು ಆ ಮಾರ್ಗದಲ್ಲಿ ಅಂತ. ಆ ಮಾರ್ಗದಲ್ಲಿ ನಡ್ಕೊಂಡು ಕನಸಲ್ಲಿ, ನಿಜವಾಗ್ಲಲ್ಲ ಕನಸಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ತಾ ಇರುವಾಗ ಅಕ್ಕ ಪಕ್ಕದಲ್ಲಿ ದೆವ್ವಗಳು ಕಿರ್ಚ್ತಾ ಇದೆ, ದುರಾತ್ಮಗಳು ಕಿರ್ಚ್ತಾ ಇದೆ. ಇದನ್ನ ಊಹಿಸ್ಕೊಂಡು ಹೇಳ್ತಾ ಇಲ್ಲ, ಓಯ್ ಮಿಸ್ಟರ್ ಸುಮ್ಮನೆರಪ್ಪ, ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ. ಆ ಕನಸಿನಲ್ಲಿ ಸುಮಾರು 12:30 1 ಗಂಟೆ ಸುಮಾರಿಗೆ ನಾನು ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ದೆವ್ವಗಳು ಆ ಕಡೆಯಿಂದ ಕಿರ್ಚ್ತಾ ಇದೆ, ದುರಾತ್ಮಗಳು ಕಿರ್ಚ್ತಾ ಇದೆ. ನಾನು ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಥಳಕ್ಕೆ ಹೋಗಿದ ತಕ್ಷಣ ಭಯಂಕರವಾದಂತ ಒಂದು ಆ ಕಾರ್ಯ ನನ್ನ ಕಣ್ಣೆದುರು ಬರುತ್ತೆ. ಇಮ್ಮಿಡಿಯೇಟ್ ಆಗಿ ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಸಿಸ್ಟರ್ ಇಮ್ಮಿಡಿಯೇಟ್ ಆಗಿ ನನ್ನನ್ನು ಎಬ್ಬಿಸ್ತಾರೆ. ಜೋರಾಗಿ ಕಿರ್ಚ್ಬಿಡ್ತೀನಿ. ಕಿರ್ಚ್ಬಿಟ್ಟಾಗ ಇಮ್ಮಿಡಿಯೇಟ್ ಆಗಿ ಸಿಸ್ಟರ್ ನನ್ನ ಎಬ್ಬಿಸ್ಬಿಟ್ಟು, ಏನಾಯ್ತು ಅಂತ ಕೇಳುವಾಗ, ಏನಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಿಂತಲೂ ಭಯಂಕರವಾದದ್ದು, ಅದಕ್ಕಿಂತಲೂ ಶ್ರೇಷ್ಠವಾದದ್ದು, ಅದಕ್ಕಿಂತಲೂ ಉತ್ತಮವಾದದ್ದು, ಅದಕ್ಕಿಂತಲೂ ಉನ್ನತವಾದದ್ದು, ಆ ಶಕ್ತಿಗಿಂತಲೂ ಅತಿಶಯವಾದ ಶಕ್ತಿ ನಿನ್ನನ್ನು ಆರಾಧಿಸುತ್ತಿರುವಂತ ಯೇಸು ಕ್ರಿಸ್ತನ ಶಕ್ತಿ. ಹಲ್ಲೆಲೂಯಾ. ಈ ಲೋಕದಲ್ಲಿ, ಈ ಲೋಕದ ಜ್ಞಾನವಾಗಲಿ, ಈ ಲೋಕದ ಐಶ್ವರ್ಯವಾಗಲಿ, ಈ ಲೋಕದ ಅಧಿಕಾರಿಗಳಾಗಲಿ, ಈ ಲೋಕದ ಉನ್ನತ ವ್ಯಕ್ತಿಗಳಾಗಲಿ, ಎಲ್ಲರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಜೀವಿಸ್ತಾ ಇರುವಂತ, ಅಪ್ರಮೇಯವಾದ ಸಿಂಹಾಸನದ ಮೇಲೆ ಕುಳಿತು ಆಡಳಿತ ನಡೆಸ್ತಾ ಇರುವಂತ ಅತಿಶಯವಾದ ದೇವರು ನಿನ್ ದೇವರು. ಅಂತ ದೇವರ ಮುಂದೆ ನೀವು ಬಂದಿದ್ಯಾ, ಅಂತ ಸರ್ವಶಕ್ತಿ ಮುಂದೆ ಬಂದು ಪ್ರಾರ್ಥಿಸ್ತಾ ಇದೆಯಾ? ಆದ್ರೆ ಯಾವ ರೀತಿ ವೈರಾಗ್ಯ ನಿನಗಿರ್ಬೇಕು, ಯಾವ ರೀತಿ ಗಟ್ಟಿತನ ನಿನ್ನೊಳಗಡೆ ಇರಬೇಕು, ಆ ರೀತಿ ನಾವೇನ್ ಮಾಡ್ತೀವಿ? ಭಾನುವಾರ ಆರಾಧನೆ ಕೇರ್ಲೆಸ್. ಭಾನುವಾರ ಆರಾಧನೆ ಅಂದ್ರೆ ಕೇರ್ಲೆಸ್. ನಾವು ಇಷ್ಟು ಬಂದಾಗ ಬರ್ತೀವಿ. ಆಗಿನ ಕಾಲದಲ್ಲಿ ಆಗಿರ್ಲಿಲ್ಲ. ಆರಾಧನೆ ಅಂತಂದ್ರೆ ವೈರಾಗ್ಯ, ಆರಾಧನೆ ಅಂತಂದ್ರೆ ದೇವರನ್ನು ಆರಾಧಿಸುವಂಥದ್ದು. ಸಹೋದರಿ ಸಹೋದರ, ಆರಾಧನೆಗೆ ಬೆಲೆ ಕೊಡು. ನೀನ್ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು ಬೆಲೆ, ನೀನ್ ದೇವರ ಹತ್ರ ಬಂದು ಸ್ತುತಿ ಮಾಡುವಂಥದ್ದು ಬೆಲೆ. ಹಲೋ, ಪಕ್ಕದಲ್ಲಿರೋರು ಕೇಳ್ರಿ, ಇಲ್ಲೇ ಇದ್ದಾರಾ ಅಂತ. ಹಲೋ, ಎಲ್ರು ಇಲ್ಲೇ ಇದ್ದೀರಾ? ಹಲೋ, ಮಾರ್ಕೆಟ್ಗೆ ಏನಾದ್ರು ಹೋಗಿದ್ದೀರಾ? ನಿದ್ದೆಗೆ ಏನಾದ್ರು ಹೋಗಿದ್ದೀರಾ? ಮಾರ್ಕೆಟ್, ಮೊಬೈಲ್ ಶಾಪು, ಮಟನ್ ಶಾಪು, ಚಿಕನ್ ಶಾಪ್, ರೇಷನ್ ಶಾಪ್, ಎಲ್ಲಿಗಾದ್ರೂ ಹೋಗಿದ್ರೆ ದಯವಿಟ್ಟು ವಾಪಸ್ ಬನ್ನಿ. ನಿದ್ದೆಗೆ ಹೋಗಿದ್ರೆ ವಾಪಸ್ ಬನ್ನಿ. ಹಲೋ, ಎಸ್, ನಿಮ್ ದೇವರು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಪದವಿಗಳನ್ನ ಪಡ್ಕೊಂಡು ಯೇಸುವಿನ ಸುವಾರ್ತೆಯನ್ನು ಸಾರ್ತಾ ಇಲ್ಲ. ಪದವಿಗಳಿಗಾಗಿ ಯೇಸುವಿನ ಸುವಾರ್ತೆಯನ್ನು ಸಾರ್ತಾ ಇಲ್ಲ, ವಾಕ್ಯವನ್ನು ಸಾರ್ತಾ ಇಲ್ಲ. ಪದವಿಗಳನ್ನ ಪಡೆದುಕೊಂಡು PhD, CHD, DHD, DD ಪಡ್ಕೊಂಡು ಪ್ರಸಂಗಿಸ್ತಾ ಇಲ್ಲ. ಬದಲಾಗಿ ಈ ವಾಕ್ಯದ ಅನುಭವದೊಂದಿಗೆ ಕ್ರಿಸ್ತನನ್ನ ಅನುಭವಿಸುವುದರಿಂದ ನಿನಗೆ ಪ್ರಸಂಗಿಸ್ತಾ ಇಲ್ಲ. ಹಲ್ಲೆಲೂಯಾ. ಆದ್ರಿಂದ ಪ್ರಿಯರೇ, ವೈರಾಗ್ಯ ತೆಗೆದುಕೊಳ್ಳಿ. ನಿಮ್ಮ ಕುಟುಂಬ ಕ್ಷೇತ್ರಗಳಲ್ಲಿ ಸಭೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಸೇವೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಎಷ್ಟೋ ಸೇವಕರು ಕಣ್ಣೀರಿನಲ್ಲಿದ್ದಾರೆ. ಆದ್ರೆ ಸ್ವಾಮಿ ಕೃಪೆಯಿಂದ ದೇವರು ನನಗೆ ಸುಮಾರು 22 ವರ್ಷಗಳ ಕಾಲ ಕರ್ತನ ಸೇವೆಯಲ್ಲಿ ನಡ್ಕೊಂಡು ಬರೋದಕ್ಕೆ ಕರ್ತನ ನಂಬಿಗಸ್ತನಾಗಿದ್ದಾನೆ.
ಆ 22 ವರ್ಷಗಳು, ಹಲ್ಲೆಲೂಯಾ, ನನ್ನ ಕ್ರಿಸ್ತಿಯ ಜೀವಿತವಲ್ಲ, ಬದಲಾಗಿ ನನ್ನ ಸೇವಾ ಜೀವಿತದಲ್ಲಿ 22 ವರ್ಷಗಳ ಕಾಲ ಸೃಷ್ಟಿಕರ್ತನನ್ನ ಆರಾಧಿಸಿದ್ದೇನೆ, ಸ್ತುತಿಸಿದ್ದೇನೆ, ಪ್ರಸಂಗಿಸಿದ್ದೇನೆ. ಅದನ್ನು ನನ್ನ ಸೇವೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಆಮೇಲೆ ನನಗೆ ಅನುಭವ ಇದೆ. ಸಭೆಯಲ್ಲಿ ಎಂತ ಕಳ್ಳರು ಕದಿಮರು ಇದ್ರೂ ಕೂಡ ಭಯಪಡಲ್ಲ. ಎಂತ ವ್ಯಕ್ತಿಗಳು ಇದ್ರೂ ಕೂಡ. ಇವತ್ತು ಎಷ್ಟೋ ಚರ್ಚ್ಗಳಲ್ಲಿ, ನಮ್ಮ ಚರ್ಚ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಎಷ್ಟೋ ಚರ್ಚ್ಗಳಲ್ಲಿ ಕಳ್ಳರು ಕದಿಮರು ಎದ್ದಿದ್ದಾರೆ. ಯಾಕೆ ಪಾಸ್ಟಿಂಗ್ ಪ್ರಸಂಗ ಮಾಡಬೇಕು? ನೀನ್ ಯಾವನ್ ಕೇಳೋದಕ್ಕೆ? ಯಾಕೆ ಹಿಂಗೆ ದಶಮಾಂಶ ಬಗ್ಗೆ ಪ್ರಸಂಗಿಸಬೇಕು? ಕಳ್ಳ ನೀನು, ನಿನಗೆ ಯಾಕಯ್ಯ ಬೇಕು? ಕದಿಮ. ಸೃಷ್ಟಿಕರ್ತನಿದ್ದಾನೆ, ಸರ್ವಶಕ್ತನಿದ್ದಾನೆ. ಇವತ್ತಿನ ದಿನ ಎಷ್ಟೋ ಸಭೆಗಳು ನನಗೆ ಬಹಳ ವೇದನೆ, ಬಹಳ ಕಣ್ಣೀರು. ಇಲ್ಲಿ ಬಂದು ಕಾಣಿಕೆ ಬಾಕ್ಸ್ ಹಾಕ್ತೀನಿ, ಹೊರಗಡೆ ಹೋಗಿ ನಾನು ಪಾಸ್ಟ್ಗೆ ಇಷ್ಟು ಕೊಟ್ಟೆ, ಚರ್ಚಿಗೆ ಇಷ್ಟು ಕೊಟ್ಟೆ, ದಶಮಾಂಶ ಇಷ್ಟು ಕೊಟ್ಟೆ, ನಾನು ಹಿಂಗ್ ಕೊಟ್ಟೆ, ನಾನು ಹಿಂಗ್ ಮಾಡಿದೆ. ಅಯ್ಯ, ಪರಲೋಕ ರಾಜ್ಯಕ್ಕೆ ಹೋದಾಗ ದೇವರು ಹೇಳ್ತಾರೆ, ಎಲ್ಲ ಅಪನಂಬಿಗಸ್ತನಾದ ಆಳು ನೀನು, ಶಾಪಗ್ರಸ್ತವಾದ ಆಳು ನೀನು. ಯೇಸು ಸ್ವಾಮಿ ಕುರಿಗಳನ್ನ ಮೇಕೆಗಳನ್ನ ಸಪರೇಟ್ ಮಾಡಿದ್ರು. ಕುರಿಗಳನ್ನ ಮೇಕೆಗಳನ್ನ ಸಪರೇಟ್ ಮಾಡಿದ್ರು. ನೀನು ಕುರಿ ಆಗಿರು, ಮೇಕೆ ಆಗಿರ್ಬೇಡ. ಏನಾಗಿರು? ಕುರಿ ಮೇಯಿಸಿದ್ರ? ಎಷ್ಟು ಜನ ಕುರಿ ಮೇಯಿಸಿದ್ರ ಇಲ್ಲಿ? ನಾನು ಮೇಯಿಸಿದ್ರ ನಮ್ಮ ಮೇಲು ಮೂರು ಮೇಯಿಸಿದ್ದಾರೆ, ಕಾವ್ಯ ಸಿಸ್ಟರ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕುರಿ ಮೇಯಿಸಿರೋರು. ಭಾಗ್ಯ ನೀನ್ ಮೇಯಿಸಿದ್ಯಲ್ಲ? ಹಾ, ವೆಂಕಟಲಕ್ಷ್ಮಿ ಸಿಸ್ಟರ್, ರಾಜೇಶ್ ಬ್ರದರ್ ಕುರಿ, ವೆರಿ ಗುಡ್. ಎಲ್ರಿಗೂ ಅನುಭವ ಇದೆಲ್ಲ ಕುರಿ ಮೇಯಿಸಿರೋದು. ಮೇಕೆಗಳು ಎಷ್ಟು ಜನ ಮೇಯಿಸಿದ್ರಿ? ಓ ವೆರಿ ಗುಡ್, ಎಲ್ಲ ಇಲ್ಲ ಇದ್ರಿ, ಚೆನ್ನಾಗಿದ್ರಿ. ಕುರಿಗಳಿಗೂ ಮೇಕೆಗಳಿಗೂ ವ್ಯತ್ಯಾಸ ಏನು? ಕುರಿಗಳಿಗೂ ಮೇಕೆಗಳಿಗೂ ವ್ಯತ್ಯಾಸ ಏನು? ಜಾಸ್ತಿ ಓಡಾಡಿಸ್ತವೆ, ಅಲ್ಲೇ. ನೀನ್ ಎಲ್ಲ ಕುರಿಗಳನ್ನ ನೀನು ಫ್ರೆಂಡ್ ಆಗ್ಬಿಟ್ರೆ, ನೀನು ಹೆಸರಿಟ್ಟು ಕರೆದ್ರು ನಿನ್ನ ಹತ್ರ ಬರುತ್ತೆ. ಮೇಕೆ ಬರುತ್ತಾ? ಅಲ್ಲ, ಮೇಕೆ ಹೆಂಗ್ ಬರುತ್ತೆ ಹೇಳಿ? ಹಿಂಗೆ ಬರುತ್ತ, ಹಿಂಗೆ ಬರುತ್ತೆ. ಹಾ, ಎಲ್ಲಿ ಬರುತ್ತೆ ಮೇಕೆ? ಯಾರ ಮಾತು ಕೇಳಲ್ಲ. ಮತ್ತೆ ಮೇಕೆ ಕಸ ಕಡ್ಡಿ ಬೇಕಂದ್ರೆ ಇದು ಪೇಪರು ಮೇಲ್ಗಡೆ ಎಲ್ಲಾ ತರದ್ದು ತಿಂದ್ಬಿಡುತ್ತೆ. ಕುರಿ ಮಾತ್ರ ಹುಲ್ಲು ಮಾತ್ರ ಮೇಯುತ್ತೆ. ಸಭೆಗಳಲ್ಲಿ ಇವತ್ತು ದಿನ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಮೇಕೆಗಳು ನನ್ನ ಸ್ವರವನ್ನು ಕೇಳುತ್ತವೆ ಅಂದ್ರೆ, ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ ಅಂದ್ರೆ. ಇಲ್ಲ ಇಲ್ಲ ಇಲ್ಲ, ಯೇಸು ಸ್ವಾಮಿ ಮೇಕೆಗಳು ನನ್ನ ಸ್ವರವನ್ನು ಕೇಳುತ್ತವೆ ಅಂದ್ರು. ಇಲ್ಲ ಇಲ್ಲ, ಇಲ್ಲಿ ಎಲ್ಲರೂ ಇಲ್ಲಿದ್ದಂಗಿಲ್ಲ, ಅದಕ್ಕೆ ಎಲ್ಲರೂ ಮೇಕೆಗಳು ನನ್ನ ಸ್ವರವನ್ನು ಕೇಳುತ್ತವೆ ಅಂದ್ರು. ಇಲ್ಲ, ಯಾವ ನನ್ನ ಸ್ವರವನ್ನು ಕೇಳ್ತವೆ? ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ. ಸೇವಕರಲ್ಲೂ ಅಷ್ಟೇ, ವಿಶ್ವಾಸಿಗಳು ಅಷ್ಟೇ, ಯಾರು ಕುರಿಗಳ ಸ್ವಭಾವ ಹೊಂದಿರ್ತಾರೋ ಅವರು ದೇವರ ಸ್ವರವನ್ನು ಕೇಳಿಸ್ಕೊಳ್ತಾರೆ. ಯಾವ ಮೇಕೆಗಳ ರೂಪವನ್ನು ತಾಳ್ಕೊಳ್ತಾರೋ ಅವ್ರಿಗೆ ದೇವರ ಸ್ವರ ಕೇಳಿಸಲ್ಲ. ಹಾಲೆಲೂಯಾ. ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಎಷ್ಟು ಮನೋಹರವಾಗಿ ಸುಂದರವಾಗಿ ಬರೆದ್ರು. ನನ್ನ ಕುರಿಗಳು ಯಾರ ಸ್ವರ? ಯಾರ ಸ್ವರ? ಸೈತಾನನ ಸ್ವರ ಕೇಳಿಸ್ಕೊಳ್ತವೆ, ದುಷ್ಟ ಜನರ ಸ್ವರ ಕೇಳಿಸ್ಕೊಳ್ತವೆ. ಯಾರ ಸ್ವರ ಕೇಳಿಸ್ಕೊಳ್ತವೆ? ಯೇಸು ಕ್ರಿಸ್ತನ ಸ್ವರ ಕೇಳಿಸ್ಕೊಳ್ತವೆ. ಪ್ರಿಯ ದೇವ ಜನವೇ, ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ನಿನ್ನೆ ನಾನೊಂದು ಆರ್ಟಿಕಲ್ ಬರೀತಾ ಇದ್ದೆ, ಒಂದು ಮೆಸೇಜ್ ಅನ್ನ ಟೈಪ್ ಮಾಡ್ತಾ ಇದ್ದೆ. ಅಲ್ಲಿ ದೇವರು ನಮ್ಮ ಕಿವಿಗಳನ್ನು ತೆರಿತಾರಂತೆ. ಯಾವ ಕಿವಿಗಳು ತೆರಿತಾರಂತೆ? ಯಾರ ಕಿವಿಗಳು ತೆರಿತಾರಂತೆ? ನಮ್ಮ ಕಿವಿಗಳ ದೇವರು ತೆರಿತಾರಂತೆ. ಒಂದ್ಸಾರಿ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 34ನೇ ವಚನದಲ್ಲಿ ಒಬ್ಬ ಮೂಕ ಮತ್ತು ಒಬ್ಬ ಕಿವುಡ ಏನ್ ಮಾಡ್ತಾರೆ? ಯೇಸುವಿನ ಬಳಿ ಕರ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಅವನನ್ನ ನೋಡಿ ಬಿಡುಗಡೆ ಮಾಡ್ತಾರೆ. ಯೇಸು ಸ್ವಾಮಿ ಅವನನ್ನು ನೋಡಿ ಯಫತಾ ಅಂದ್ರೆ ತೆರೆಯಲ್ಪಡಲಿ, ಬಿ ಓಪನ್ಡ್ ಅಂದ್ರೆ ಯೇಸು ಸ್ವಾಮಿ ಅವನ ಕಿವಿಗಳು ತೆರೆಯಲ್ಪಟ್ಟರು. ಅದೇ ರೀತಿಯಾಗಿ ನಾವು ಹಾಗರಳ ಬಗ್ಗೆ ನೋಡುವಾಗ, ಹಾಗರಳು ಮರಳು ಕಾಡಿನಲ್ಲಿರ್ತಾಳೆ. ಗಂಡ ಕೈ ಬಿಟ್ಬಿಡ್ತಾನೆ. ಅಬ್ರಹಾಮನು ಕೈ ಬಿಟ್ಬಿಟ್ಟು ಅವನ ತೊರೆದ್ಬಿಟ್ಟು ಅವಳನ್ನ ಅವನ ಮಗನನ್ನ ತೆಗೆದುಕೊಂಡು ಹೋಗಿ ಮರುಭೂಮಿಯಲ್ಲಿ ಬಿಟ್ಟಿರ್ತಾನೆ. ಅವಾಗ ಆಕೆ ಅಳ್ತಾ ಕೂತಿರ್ತಾಳೆ, ಗೋಳಾಡ್ತಾ ಇರ್ತಾಳೆ. ಅಳ್ತಾ ಕೂತಿರುವಾಗ, ಗೋಳಾಡುವಾಗ ದೇವರ ಸ್ವರ ಅವಕ್ಕೆ ಕೇಳಿಸುತ್ತೆ. ಯಾವಾಗ ದೇವರ ಸ್ವರ ಕೇಳಿಸುತ್ತೋ ಅವಳ ಹೃದಯದ ಕಣ್ಣುಗಳು ತೆರೆಯಲ್ಪಟ್ಟವು. ಅವಳ ಕಣ್ಣುಗಳು ತೆರೆಯಲ್ಪಟ್ಟವು. ಅವಳು ಏನ್ ಮಾಡಿದ್ಲು? ನೀರನ್ನ ಕಂಡು ಮಾಡಿ
ಅದೇ ರೀತಿ ಇವತ್ತು ಯಾರು ದೇವರ ಸ್ವರವನ್ನ ಕೇಳಿಸ್ಕೊಳ್ತಾರೋ ತೀಟ ಕಿವಿಯುಳ್ಳವರಲ್ಲ. ಎಷ್ಟೋ ಜನರಿಗೆ ತೀಟ ಕಿವಿ, ಎಷ್ಟೋ ಜನರಿಗೆ ಏನ್ ಕಿವಿ? ಹಾಲೆಲೂಯ. ಎಷ್ಟೋ ಜನರಿಗೆ ಏನ್ ಕಿವಿ ದಾಸಮ್ಮ? ತೀಟ ಕಿವಿ. ಸಾಮಾನ್ಯ ಹಿಂಗ್ ಮಾಡ್ಬೇಡಮ್ಮ, ಹೀಗಿರಮ್ಮ, ಹೀಗ್ ಚೆನ್ನಾಗಿರಮ್ಮ, ಹೀಗ್ ನಡಿಬೇಡಮ್ಮ, ಮನೆಯಲ್ಲಿ ಹೀಗಿರಮ್ಮ, ಮನೇಲಿ ಚೆನ್ನಾಗಿರಮ್ಮ, ಮನೆ ಗುಡ್ಸಮ್ಮನೆ ಯಾರು ಕಿವಿಗಳಲ್ಲ. ಅವ್ನ ಹಂಗಂತೆ, ಅವ್ನು ಸೂಪರ್ ಸ್ಟಾರ್ ಅಂತೆ, ಅವ್ನು ಡ್ಯಾನ್ಸಿಂಗ್ ಮಾಡ್ದಂತೆ. ಓ ಈಗ ಯಾರು ಇದು ಈ ಫಿಲಂ ಸ್ಟಾರ್ಸ್ ಯಾರು ಇದಾರಪ್ಪ? ಹೆಸರು ಹೇಳಿದ್ರಪ್ಪ? ಯಶ್. ಓಹೋ, ಯಶ್ ಅಂದಿದ ತಕ್ಷಣ ಕಿವಿಗಳು ನೆರು ಅಂದ್ಬಿಡ್ತಾವೆ. ಏನ್ ಸರೋಜಿ? ಯಶ್ ಅಂದಿದ ತಕ್ಷಣ ಎಸ್ ಬಾಸ್ ಅಂದ್ಬಿಡ್ತೀವಿ. ನೋಡಿ ಕರೆಕ್ಟ್ ಆಗಿ ಅಂದ್ರೆ ಎಸ್ ಬಾಸ್ ಅಂತ. ಅದೇ ಕರ್ತನಿಗಾಗಿ ಜೀವಿಸು, ಒಳ್ಳೆಯವಳಾಗಿ ನಡಿ, ಒಳ್ಳೆ ವಾಕ್ಯದಲ್ಲಿ ನಡಿ, ಕರ್ತನಿಗಾಗಿ ಜೀವಿಸು, ಪ್ರಾರ್ಥಿಸು ಅಂದ್ರೆ ಅಯ್ಯೋ ಅದೆಲ್ಲ ಆಗಲ್ಲ ಪಾಸ್ಟ್ರೆ. ಯೇಸು ಸ್ವಾಮಿಗೋಸ್ಕರ ಜೀವಿಸು, ನಿಮಗೆಲ್ಲ ಅರ್ಥ ಆಗಲ್ಲ ಪಾಸ್ಟ್ರೆ. ಯೇಸು ಸ್ವಾಮಿಗೋಸ್ಕರ ಸಾಕ್ಷಿ ಹೇಳು, ಅಯ್ಯೋ ಹಂಗೆಲ್ಲ ಆಗಲ್ಲ ಪಾಸ್ಟ್ರೆ, ಹಂಗೆಲ್ಲ ಮಾಡಕ್ ಆಗಲ್ಲ. ಕಿವಿಗಳು ತೆರೆಯಲ್ಪಡಬೇಕು. ಯಾವಾಗ ನಿನ್ನ ಕಿವಿಗಳು ತೆರೆಯಲ್ಪಡ್ತವೋ ನಿನ್ನ ಮನೋನೇತ್ರಗಳು ತೆರೆಯಲ್ಪಡ್ತವೆ. ಯಾವಾಗ ಮನೋನೇತ್ರಗಳು ತೆರೆಯಲ್ಪಡ್ತವೋ ನೀನು ಅದ್ಭುತಗಳನ್ನ ಕಾಣುವಿ, ಅತಿಶಯಗಳನ್ನ ಕಾಣುವಿ, ಕುಟುಂಬದಲ್ಲಿ ಸಮಾಧಾನವನ್ನು ಕಾಣುವಿ, ನೆಮ್ಮದಿಯನ್ನು ಕಾಣುವಿ, ಜ್ಞಾನವನ್ನು ಕಾಣುವಿ, ವಿವೇಕವನ್ನು ಕಾಣುವಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕಿವಿ ತೆರೆಯಲ್ಪಟ್ಟಂತವರೆಲ್ಲರೂ ಹಲ್ಲೆಲೂಯ. ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿರುವವರು ಹಲ್ಲೆಲೂಯ. ಆಮೆನ್. ಯಾರಿಗೆ ದೇವರ ಸ್ವರ ಕೇಳಿಸಲ್ಲ ಗೊತ್ತಾ? ಯಾರಿಗೆ ಲೋಕ ಜಾಸ್ತಿ ಕೇಳಿಸ್ಕೊಳ್ತಾರ ಅವರಿಗೆ ದೇವರ ಸ್ವರ ಕೇಳಿಸಲ್ಲ. ದೇವರ ಸ್ವರ ಕೇಳಿಸ್ಕೊಳ್ತೀವಿ. ಹೆಂಗ್ ಕೇಳಿಸ್ಕೊಳ್ಳೋದು ಪಾಸ್ಟರ್? ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ, ನಾನು ಓದಲಿಲ್ಲ, ನನಗೆ ಜ್ಞಾನ ಇಲ್ಲ. ನಿನಗೆ ಏನಿಲ್ಲದೆ ಹೋದ ಪರವಾಗಿಲ್ಲ, ನಿನಗೆ ಕಿವಿಗಳು ತೆರೆಯಲ್ಪಟ್ಟಿದ್ರೆ ಸಾಕು, ದೇವರ ಸ್ವರ ಕೇಳಿಸ್ಕೊಳ್ತೀವಿ. ನೀವು ವಿದ್ಯಾಭ್ಯಾಸ ಹೊಂದಿರುವಂತವರಿಗೆ ಮಾತ್ರ ಯೇಸು ಮಾತನಾಡಲ್ಲ. ವಿದ್ಯಾಭ್ಯಾಸ ಇರುವಂತವರು ಮಾತ್ರ ವಿವೇಕಿಗಳು ಅಲ್ಲ. ದೊಡ್ಡ ದೊಡ್ಡ ಐಶ್ವರ್ಯವಂತರಾಗಿ ದೊಡ್ಡ ದೊಡ್ಡ ನಂತರ ಕೋಟುಗಳು ಹಾಕೊಂಡು, ಅದನ್ನು ಇವಾಗ ಫ್ಯಾಷನ್ ಆಗ್ಬಿಟ್ಟಿದೆ. ಕೋಟ್ ಏನಕ್ಕೂ ನಮ್ಗೆ ಬಂದು ಪ್ರೇಯರ್ ಮಾಡೋಣ ಅಂತ ಕೋಟ್ ಹಾಕೊಂಬಂದ್ರೆ ಪಾಶಿಗೆ ಯಾವ್ದು ಲಾಟ್ರಿ ಕೊಟ್ಟಿರ್ಬೇಕು. ಏಮಲ್ಲಿ ಲಾಟ್ರಿ ಕೊಟ್ಟಿನಿ ಪಾಶಿಗೆ? ಏನ್ಮನಿಯಪ್ಪ, ಪಾಶಿಗೆ ಯಾವ್ದೋ ಲಾಟ್ರಿ ಹೊಡೆದಿರ್ಬೇಕು. ಇದ್ರ ಲಾಟ್ರಿ ಹೊಡೆದಿರೋದಲ್ಲ ಪಾಪ, ಯಾರು ಕೊಟ್ಟಿದ್ದು ಅದು ಹಾಕೊಂಡಿದ್ದು. ಆಮೇಲೆ ಹಲ್ಲೆಲೂಯ. ಹಂಗೆ ಈಗಿನ ಕಾಲದ ಭಕ್ತಿ, ಈಗಿನ ಕಾಲದ ವೈರಾಗ್ಯ, ಈಗಿನ ಕಾಲದ ಭಕ್ತಿ ಚರ್ಚಿಗೆ ಬಂದಾಗ ಪಕ್ಕದಲ್ಲಿ ಇರುವಂತವ್ರು ಯಾವ ಶರ್ಟ್ ಹಾಕಿದ್ದಾರೆ? ಓಹೋ, ಯಾವ್ದು ಲಾಟ್ರಿ ಹೊಡೆದಿರ್ಬೇಕು. ಆಮೇಲೆ ಲಾಟ್ರಿ ಹೊಡೆದಿದ್ದು ಇಲ್ಲ. ನಿಮಗೆ ಬೇಕಾಗಿರೋದು ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ವಾಕ್ಯ, ಕ್ರಿಸ್ತನ ಅಭಿಷೇಕ, ಕ್ರಿಸ್ತನ ಮಹಿಮೆ. ಇವತ್ತು ಯಾರಿಂದ ಓಡ್ತಾ ಇದ್ದೇವೆ? ಯಾರಿಂದ ಹೋಗ್ತಾ ಇದ್ದೇವೆ ನಾವು? ಆಮೆನ್, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವಚಂದ್ರೇ, ಕಿವಿಗಳು ತೆರೆಯಲ್ಪಡಬೇಕು. ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸಿಕೊಳ್ತಾರೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಸಾಮಾನ್ಯ ಕುರಿಗಳು ನೋಡಿ, ನೀವೆಲ್ಲರೂ ಕುತ್ಕೊಂಡ್ಬಿಟ್ಟು ಆರಾಮ ಮಲ್ಕೊಳ್ಬಹುದು, ಅವಲ್ಲೇ ಇರ್ತವೆ. ನಿನ್ನ ವಾಸನೆ, ನಿನ್ನ ಸ್ಮೆಲ್ಲು ಅದು ಕಣ್ಣಿಟ್ಕೊಂಡು ಎಲ್ಲಿರುತ್ತೆ? ಅದರಲ್ಲೂ ಕುಬ್ಬಿದವಿರ್ತವೆ, ಮಾತು ಕೇಳಲ್ಲ. ಯೇಸು ಸ್ವಾಮಿ ನನ್ನ ಕುರಿಗಳು ಅಂತ ಹೇಳಿದ್ರು, ಒಂದು ಮೇಕೆಗಳು ಅಂತ ಹೇಳಿ. ಯೇಸು ಸ್ವಾಮಿ ಕುರಿಗಳನ್ನ ಮೇಕೆಗಳನ್ನ ಸಪರೇಟ್ ಮಾಡಿದ್ರು. ಮೇಕೆಗಳು ಯಾರು ಗೊತ್ತಾ? ಭಯಭಕ್ತಿ ಇಲ್ಲದೆ ಇರುವಂಥದ್ದು. ಮೇಕೆಗಳು ಯಾರು? ದೇವ ಸೇವೆಯನ್ನು ನೋಡದೆ ಇರುವಂತವ್ರು. ಮೇಕೆಗಳು ಯಾರು? ತನಗೆ ಇಷ್ಟವನ್ನಾಗಿ ಮಾತಾಡುವಂಥವ್ರು. ಪ್ರಿಯರೇ, ಪ್ರಿಯರೇ, ಇವತ್ತು ಸೇವಕರು ಭಯಪಡ್ತಾ ಇದ್ದಾರೆ. ಸೇವಕರು ಚೇಂಜ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಯಾವನಾದ್ರೂ ಒಂದು ಪ್ರಶ್ನೆ ಕೇಳ್ಬಿಟ್ರೆ, ನನ್ನ ಏನು ಹಿಂಗೆ ಪ್ರಸಂಗ ಅಂತಂದ್ರೆ ಫಾಸ್ಟ್ ಸೇವಕರು ಏನ್ ಮಾಡ್ಬಿಡ್ತಾರೆ? ಪ್ರಸಂಗದ ಶೈಲಿ ಚೇಂಜ್ ಮಾಡ್ಬಿಡ್ತಾರೆ. ಏಸು ನಿನಗೆ ನಾಳೆ ದಿನ ಒಂದು ದೊಡ್ಡ ಬಿಲ್ಡಿಂಗ್ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯ. ಯೇಸು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಪಾಸ್ಟ್ರೆ ನಾಳೆ ಏನಾಗುತ್ತೆ ಸ್ವಲ್ಪ ಹೇಳ್ತೀರಾ? ನಮ್ಮ ಅಕ್ಕನ ಬಗ್ಗೆ ಪ್ರಾರ್ಥನೆ ಮಾಡಿ ಏನಂತ ಹೇಳ್ತೀರಾ? ನನ್ನ ಮನೆ ಬಗ್ಗೆ ಸ್ವಲ್ಪ, ನಾನು ಎಲ್ರಿಗೂ ಹೇಳೋದು, ನಾನೇನು ಬ್ರೋಕರ? ದೇವ್ರಿಗೂ ನಿನಗೆ ಮಧ್ಯೆ ಬ್ರೋಕರ? ಮಾತ್ರ ನಾನೇನು ಶಾಸ್ತ್ರ ನೋಡೋಣ? ನಾನೇನಾದ್ರೂ ಲೆಕ್ಕ ನೋಡೋಣ? ನಾನು ಗಿಣಿಶಾಸ್ತ್ರದವನ? ನೋ. ನೀನು ಯೇಸುವಿನ ಸ್ವರ ಕೇಳಿಸ್ಕೊ. ನೀನ್ ಯೇಸುವಿನ ಸ್ವರ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊ. ನೀನ್ ಯಾವಾಗ ದೇವರ ಸ್ವರ ಕೇಳಿಸ್ಕೊಂಡ್ರು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ದೇವ್ರು ನನ್ನ ಜೊತೆ ಮಾತಾಡಬೇಕು.
ದೇವ್ರು ಯಾರ ಜೊತೆ ಮಾತಾಡ್ಬೇಕು? ನಾವು ಬೇಕು ಅಂತ ನನ್ನ ಬಗ್ಗೆ ಏನಾದ್ರು ಪ್ರವಾದನೆ ದೇವ್ರು ಮಾಡಿದ್ರ? ನನ್ನ ಬಗ್ಗೆ ದೇವ್ರು ಏನಾದ್ರು ಹೇಳಿದ್ರ? ಪ್ರಿಯ ಸಹೋದರಿ, ನಿನ್ ಜೊತೆ ದೇವ್ರು ಮಾತಾಡ್ಬೇಕು, ನಿನ್ನೊಂದಿಗೆ ದೇವ್ರು ಮಾತಾಡ್ಬೇಕು, ನಿನ್ನ ಕುಟುಂಬದ ಬಗ್ಗೆ ದೇವ್ರು ಮಾತಾಡ್ಬೇಕು, ನಿನ್ನ ಮಕ್ಕಳ ಬಗ್ಗೆ ದೇವ್ರು ಮಾತಾಡ್ಬೇಕು, ನಿನ್ನ ಜೀವಿತದ ಬಗ್ಗೆ ದೇವ್ರು ಮಾತಾಡ್ಬೇಕು. ಎಚ್ಚರಿಕೆಯಿಂದಿರು, ಲೋಕ ನಾಶವಾಗುವಂತ. ಕರ್ತನಿಗಾಗಿ ವೈರಾಗ್ಯವಾಗಿ ಜೀವಿಸ್ರಿ. ಯೇಸು ಸ್ವಾಮಿ ಕಡೆಗೆ ಬಂದ ಮೇಲೆ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ನಾವು ಯೇಸು ಸ್ವಾಮಿ ನಿನ್ನನ್ನು ಎಲ್ಲ ಕಳ್ಕೊಳ್ಳೋದು ಬಿಡೋದಿಲ್ಲ, ಯಾವುದನ್ನು ಕಳ್ಕೊಳ್ಳೋದು ಬಿಡೋದಿಲ್ಲ. ನನ್ನ ಜೀವನದಲ್ಲಿ ಕೂಡ ಯೇಸು ಸ್ವಾಮಿ ಕಡೆಗೆ ಬಂದೆ, ಗೌರವ ಕಳ್ಕೊಂಡೆ, ಜನ ಅವಮಾನ ಪಡಿಸಿದ್ರು, ಮಾನವನ್ನ ಕಳ್ಕೊಂಡೆ, ಎಲ್ಲ ಕಳ್ಕೊಂಡ್ರು ಕೂಡ ನಾನು ಯಾವತ್ತೂ ಕೂಡ ನಿನ್ನ ನಂಬೇನೆ, ನಿನ್ನನ್ನು ಪ್ರಾರ್ಥಿಸಿದೆ, ನಿನ್ನ ಪ್ರಾರ್ಥನೆ ಮಾಡಿದೆ. ನನ್ನ ಜನ ಹಿಂಗಂದ್ರು, ನನಗೆ ಹಂಗಂದ್ರು. ಏದುವರೆಗೂ ಕೂಡ ದೇವ್ರಿಗೆ ಒಂದು ಪ್ರಶ್ನೆ ಮಾಡಿಲ್ಲ. 25 ವರ್ಷ ಆಯ್ತು ಕ್ರಿಸ್ತನ ಕಡೆಗೆ ಬಂದು, ಯಾವತ್ತೂ ಕೂಡ ನಿದ್ದೆ ಮಾಡಿ ಪ್ರಸಂಗ ಕೇಳಿಸ್ಕೊಂಡಿದ್ದಿಲ್ಲ. 25 ವರ್ಷದಲ್ಲಿ ಕಣ್ಣು ಮುಚ್ಚಿ ಪ್ರಸಂಗ ಕೇಳಿಸ್ಕೊಂಡಿಲ್ಲ. ಪಾಶ ಪ್ರಸಂಗ ಮಾಡ್ಬೇಕಾದ್ರೆ ಪ್ರಸಂಗ ಮಾಡ್ತೀಯ, ಹೃದಯದಲ್ಲೇ ಬೈಕೊಂಡಿಲ್ಲ. ಅದಕ್ಕೆ ಸ್ವಾಮಿ ಇವತ್ತು ನನ್ನ ಕೈ ಬೈಬಲ್ ಕೊಟ್ಟು ಹೋಗಿ ಪ್ರಸಂಗ ಮಾಡೋದು. ಯಾಕೆ? ನಾನು ಪ್ರಸಂಗ ಕೇಳಿಸ್ಕೊಳ್ಳೋ ವರ್ಷದಲ್ಲಿ 14 ವರ್ಷಗಳ ಕಾಲ ಕುತ್ಕೊಂಡು ಪ್ರಸಂಗ ಕೇಳಿಸ್ಕೊಂಡಿದ್ದೀನಿ. ಎಷ್ಟು ವರ್ಷಗಳು? 14 ವರ್ಷಗಳ ಕಾಲ ಕುತ್ಕೊಂಡು ಪ್ರಸಂಗ ಕೇಳಿಸ್ಕೊಂಡಿದ್ದೀನಿ. ಒಂದು ದಿನ ಕೂಡ ಯಾಕೆ ಹಿಂಗ್ ಪ್ರಸಂಗ ಮಾಡಬೇಕು, ಯಾಕೆ ಇಲ್ಲ ಅಂದುಕೊಂಡದ್ದು ಇಲ್ಲ, ಎದುರು ಮಾತಾಡಿದ್ದು ಇಲ್ಲ. ಅದಕ್ಕೆ ಸ್ವಾಮಿ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಬಂದ್ರು. ನಾನು ನಿನ್ಗೆ ಅಧಿಕಾರ ಕೊಡ್ತೀನಿ, ನೀನು ಇವಾಗ ಪ್ರಸಂಗ ಮಾಡು. ದೇವರ ಸ್ವರ ಕಿವಿಗಳು, ಕುಟುಂಬದಲ್ಲಿ ದೇವರ ಸ್ವರ ಕಿವಿಗಳು, ದೇವರು ಏನಂತಂದ್ರೆ ಮಾಡು. ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸ್ಕೊಳ್ತವೆ. ದೇವರ ಸ್ವರ ಪ್ರತಿ ಮುಂಜಾನೆ ಎದ್ದು ದೇವರ ಸ್ವರ ಕೇಳಿಸ್ಕೋ. ನಿನಗೆ ಬೈಬಲ್ ಓದಕ್ಕೆ ಬರ್ಲಿಲ್ಲ ಅಂತಂದ್ರೆ ಇವತ್ತಿನ ದಿನ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಗಳಿದೆ. ಸ್ಮಾರ್ಟ್ ಫೋನ್ಸ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಅದಕ್ಕೆ ಅಂತ ಆಪ್ಗಳು ಬಂದಿದೆ. ಬೈಬಲ್ ಅನ್ನ ರೆಕಾರ್ಡ್ ಮಾಡಿದ್ದಾರೆ. ಆ ಬೈಬಲ್ ನ ಮನೇಲಿ ಇಟ್ಬಿಟ್ಟು ವಾಕ್ಯಗಳನ್ನ ಕೇಳಿಸ್ಕೋ. ಎಲ್ಲರೂ ನೆಪ, ನನಗೆ ಓದಕ್ ಬರಲ್ಲ, ನನ್ಗೆ ಅರ್ಥ ಆಗಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ. ಕಿವಿ ಇದೆಯಲ್ಲ, ಹಲ್ಲೆಲೂಯಾ. ನನಗೆ ವಿದ್ಯೆ ಇಲ್ಲ, ನಾನು ಒಂದು ಅಕ್ಷರ ಓದ್ಲಿಲ್ಲ, ಆ ಅಂದ್ರೆ ಈ ಗೊತ್ತಿಲ್ಲ, ಪಿ ಅಂದ್ರೆ ಪಾ ಗೊತ್ತಿಲ್ಲ. ನೆಪಗಳನ್ನ 100 ರೀತಿಯಲ್ಲಿ ಹೇಳ್ಬೋದು. ನಾವು ನೆಪಗಳನ್ನ 10 ರೀತಿಯಲ್ಲಿ ಹೇಳ್ಬೋದು. ಟಿವಿ ನೋಡ್ತೀಯ, ಧಾರಾವಾಹಿ ಕೇಳಿದ್ರೆ ಧಾರಾವಾಹಿನ ಎಷ್ಟು ಜನ ನೋಡ್ತೀರಿ? ನಾನೇನು ನೀವು ಧಾರಾವಾಹಿ ನೋಡಿದ್ರೆ ನನಗೆ ಪಾಪಿ ಅಂತ ಏನು ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಳೆದಿರ್ಲೇ ಇದ್ದಾರೆ ಧಾರಾವಾಹಿ ನೋಡೋದು ಜಾಸ್ತಿ ಜನ. ನೋಡ್ಬೇಕಾದ್ರೆ ಕಿವಿಗೆ ಕೇಳಿಸ್ಕೊಡ್ತೀವಲ್ಲ, ಅದೇ ತರ ಬೆಳಗಿನ ಜಾವ ಎದ್ದ ತಕ್ಷಣ ಬೈಬಲ್ ಹಾಕ್ಬಿಡು, ದೇವ್ರ ವಾಕ್ಯ ಹಾಕ್ಬಿಡು, ಮೊಬೈಲ್ನಲ್ಲಿ ವಾಕ್ಯ ಹಾಕ್ಬಿಟ್ಟು ಇಟ್ಬಿಡು, ಮನೆಯಲ್ಲಿ ಓಡ್ತಾ ಇರಲಿ. ಇದು ಬೇಡ ಜನರಿಗೆ, ಇದು ಬೇಡ ಜನರಿಗೆ, ಇದು ಬೇಡ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ನೆನಪಿದೆ, ಯಾವುದೋ ಒಂದು ಟೇಪ್ ರೆಕಾರ್ಡ್ ತಂದಿಟ್ಟಿದ್ರು ಮನೆಯಲ್ಲಿ. ಅಲ್ಲಿ ಆ ಟೇಪ್ ರೆಕಾರ್ಡ್ ತಂದಿರುವಾಗ ಬೆಳಗ್ಗೆ ಅಷ್ಟೊಂದು ಎದ್ದ ತಕ್ಷಣ ಟುಕ್ಕು 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 ಅಂತ ಆಗ್ತಾನೆ ಇರೋದು ಆ ಸೀನಿಂಗ್. ಆ ಹಾಡು ಹೇಳಲ್ಲ, ಯಾಕಂದ್ರೆ ನಾವು ಲೈವ್ ನಲ್ಲಿ ಇದ್ದೀವಿ. ಹಾಡು ಓಡ್ತಾನೆ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಯೇಸುಸ್ವಾಮಿ ನಂಬಿದ ತಕ್ಷಣ ಯಾಕಾಗಲ್ಲ? ಯೇಸುಸ್ವಾಮಿ ನಂಬಿದ ತಕ್ಷಣ ಯಾಕಾಗಲ್ಲ? ಕ್ರಿಸ್ತನ ಅಂಗೀಕರಿಸಿಕೊಂಡಿದ ತಕ್ಷಣ ಯಾಕಾಗಲ್ಲ? ವೈರಾಗ್ಯ ತೆಗೆದುಕೋ, ವೈರಾಗ್ಯದ ಜೀವಿತದಲ್ಲಿ ಜೀವಿಸು. ಪ್ರಿಯ ದೇವರ ಮಕ್ಕಳೇ, ನಾನು ಸಂಕ್ಷಿಪ್ತವಾಗಿ ಮೊರ್ದೆಕೈ ಬಗ್ಗೆ ನಾನು ನೋಡುವಾಗ, ಮೊರ್ದೆಕೈ ಧೂಳಿನಿಂದ ಸಿಂಹಾಸನದ ಕಡೆಗೆ ಬರ್ತಾನೆ. ಎಲ್ಲಿಂದ ಬರ್ತಾನೆ? ಎಲ್ಲಿಂದ ಬರ್ತಾನೆ? ಧೂಳಿಂದ ಎಲ್ಲಿವರೆಗೂ ಬರ್ತಾನೆ? ಮೊರ್ದೆಕೈ ಎಲ್ಲಿಂದ ಎಲ್ಲಿಗೆ ಬರ್ತಾನೆ? ಕೇಳಿಸಿಲ್ಲ ಆಚೆ ಇರುವಂತವ್ರು ಎಲ್ಲರೂ. ಮೊರ್ದೆಕೈ ಎಲ್ಲಿಂದ ಎಲ್ಲಿಗೆ ಬರ್ತಾನೆ? ಬರೀ ಇಲ್ಲಿ ಕೇಳಿಸ್ತಾ ಇದೆ, ಅಲ್ಲೇನು ಕೇಳಿಸ್ತಾ ಇಲ್ಲ ನಮ್ಗೆ. ಆಚೆ ಎಲ್ಲಿಂದ ಎಲ್ಲಿಗೆ ಬರ್ತಾನೆ? ವೆರಿ ಗುಡ್. ಯಾಕೆ ಬಂತ ಅಂದ್ರೆ ಮೊರ್ದೆಕೈ ಅಂತಂದ್ರೆ ಯೋಧ ಎಂದು ಅರ್ಥ. ಮೊರ್ದೆಕೈ ಅಂದ್ರೆ ವಾರಿಯರ್. ಕ್ರಿಸ್ತನಿಗಾಗಿ ವಾರಿಯರ್ಸ್ ಬೇಕು ಇವತ್ತು. ಕ್ರಿಸ್ತನಿಗಾಗಿ ವಾರಿಯರ್ಸ್ ಬೇಕು. ಎಸ್, ಹೆದರ್ಬಾರ್ದು ಯಾವನಿಗೂ. ಯಾವನಿಗೆ ಹೆದರ್ ಬೇಡ. ನಾನು ಯಾರಿಗೂ ಮೊನ್ನೆ ಹೇಳ್ತಾ ಇದ್ದೆ, ಯಾವನಾದ್ರೂ ಬಂದು ಯಾಕೆ ಸ್ವಾಮಿ ನಂಬಿದ್ಯಾ, ಯಾಕೆ 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 ನೀನ್ ಹೇಳು. ನಾನು ಯೇಸು ಸ್ವಾಮಿ ನಂಬಿರೋದು ಅಪರಾಧ ಅಂತ ನಿನಗೆ ಕಾಣಿಸಿದ್ರೆ, ಕುಡಿಯೋನು ಏನ್ ಮಾಡ್ತಾ ಇರೋದು, ದಂಧೆ ಮಾಡ್ತಾ ಇರೋನು ಏನ್ ಮಾಡ್ತಾ ಇರೋದು, ಮಾಡರ್ಸ್ ಮಾಡ್ತಾ ಇರೋನು ಏನ್ ಮಾಡ್ತಾ ಇರೋದು, ಅವನನ್ನ ಸರಿಪಡಿಸಿ ಆಮೇಲೆ ನನ್ನ ಹತ್ರ ಬಂದು ಕೇಳು.
ಅವನನ್ನ ಸರಿಪಡಿಸಿ ಆಮೇಲೆ ಬಂದು ನನ್ನ ಕೇಳು. ಕುಡಿದು ಸಂಸಾರಗಳನ್ನ ಹಾಳು ಮಾಡ್ತಾ ಇರುವಂತವನ ಹತ್ರ ಹೋಗಿ ಅವನ ಸಂಸಾರ ಸರಿಪಡಿಸಿ ಅವನ ಸಂಸಾರ ಸರಿ ಹೋದ್ಮೇಲೆ ಬಂದು ನನ್ನ ಹತ್ರ ಮಾತಾಡು. ಈ ಧೈರ್ಯ ನಿನ್ನೊಳಗಡೆ ಇರಬೇಕು. ಈ ಧೈರ್ಯ ಪ್ರತಿಯೊಂದು ವಿಶ್ವಾಸಿಗಿರ್ಬೇಕು. ಕಾನೂನಿನ ಅರಿವು, ಕಾನೂನಿನ ಬಗ್ಗೆ ತಿಳುವಳಿಕೆ, ಕಾನೂನಿನ ಬಗ್ಗೆ ನಿನ್ನ ರೈಟ್ಸ್, ಫಂಡಮೆಂಟಲ್ ರೈಟ್ಸ್, ನಿನ್ನ ರೈಟ್ಸ್ ಬಗ್ಗೆ ನಿನಗೆ ಗೊತ್ತಿರಬೇಕು. ಈ ದೇಶದ ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇದ್ದೇವೆ. ಈ ದೇಶದ ಒಂದು ಮಾನವ ಹಕ್ಕುಗಳ ಆ ಒಂದು ಅಧೀನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮಗೆ ಅಂತ ರೈಟ್ಸ್ ಇದೆ. ಎಷ್ಟೋ ಜನರಿಗೆ ಇವತ್ತು ಭಯ. ನಾನು ಯೇಸುಸ್ವಾಮಿ ನಂಬಿದ್ದೀನಿ, ಯೇಸುಸ್ವಾಮಿ ಅಮ್ಮ ಕಳ್ತನ ಮಾಡ್ತಾರೆ, ಭಯ ಪಡ್ತಾ ಇಲ್ಲ. ನಿನಗೆ ಗೊತ್ತಾ, ಕಳ್ತನ ಮಾಡ್ತಾ ಇದ್ದಾನೆ, ಅವನ ಪೊಲೀಸ್ ಅವರು ಬೀದಿ ನೋಡ್ಕೊಳ್ಳೋದು ಕೂಡ ರಾಜನಂಗ ನಡ್ಕೊಂಡು ಹೋಗ್ತಾರೆ, ಮೀಸೆ ತಿರ್ಕೊಂಡು ಹೋಗ್ತಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸಮಾಜ. ಹೌದು, ನಾನೊಂದ್ಸರಿ ನೋಡಿದೆ ರಾಜನಗುಂಟೆಯಲ್ಲಿ ಒಬ್ಬನ ಪೊಲೀಸ್ ಜಾನ ಹೊಡೆದು ಹೇಳ್ಕೊಳತ್ತಂದ್ರೆ ಅವನು ಇವತ್ತು ಕೂಡ ಹಿಂಗೆ ಓಡಾಡ್ತಾರೆ. ನಮ್ಮ ದೇವ್ರ ಮಕ್ಕಳು ಯೇಸುಸ್ವಾಮಿ ನಂಬಿರೋರು, ಯೇಸುಸ್ವಾಮಿ ನಮ್ದ ಪ್ರಾರ್ಥನೆಗೆ ಜೋರ ಮಾಡ್ತಾ ಇದೆಯಾ, ಆರಾಧನೆಗೆ ಜೋರ ಮಾಡ್ತಾ ಇದೆಯಾ, ಚರ್ಚ್ಗೆ ಹೋಗ್ತೀಯ ಅಂದ್ರೆ ಸ್ವಾಮಿ ಹೋಗ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ ಚರ್ಚ್ಗೆ ಹೋಗ್ಬಿಟ್ಟು. ಯಾಕೆ ಬರ್ತೀಯ ಚರ್ಚೆಗೆ? ಆ ವೈರಾಗ್ಯ ಇಲ್ಲ ಅಂದ್ರೆ ಯಾಕೆ ಬರ್ತೀಯ ಚರ್ಚೆಗೆ? ಆ ವೈರಾಗ್ಯ ಇಲ್ಲ ಅಂದ್ರೆ ಯಾಕೆ ಸ್ವಾಮಿ ನಂಬ್ತೀಯ? ಆ ವೈರಾಗ್ಯ ಇಲ್ಲ ಅಂದ್ರೆ ಯೇಸುವಿನ ಹೆಸರು ಯಾಕೆ ಹೇಳ್ಕೊಡ್ತೀಯ? ಅನ್ಯಾಯ ಮಾಡ್ತಾ ಇದ್ದೆ ನೀನು, ಅಕ್ರಮ ಮಾಡ್ತಾ ಇದ್ದೆ ನೀನು, ಇಲ್ಲ. ದ್ರೋಹ ಮಾಡ್ತಾ ಇದ್ದೆ ಯಾರಿಗಾದ್ರೂ, ಇಲ್ಲ. ಯಾರಾದ್ರೂ ತಲೆ ಹೊಡಿತಾ ಇದ್ದ, ಇಲ್ಲ. ಯಾವಾಗಾದ್ರೂ ಮೋಸ ಮಾಡ್ತಾ ಇದ್ದೆ, ಇಲ್ಲ. ಯಾವಾಗಾದ್ರೂ ಹಣ ಮೋಸ ಮಾಡಿದ್ದೆ, ಇಲ್ಲ. ಯಾವಾಗಾದ್ರೂ ದುಷ್ಟತನ ಮಾಡ್ತಾ ಇದ್ದೆ, ಇಲ್ಲ. ಹಾಗಾದ್ರೆ ಯೇಸುಸ್ವಾಮಿ ನಂಬಿದ್ದೀನಿ ಅನ್ನೋದಕ್ಕೆ ಯಾಕೆ ಭಯ ಪಡ್ತಾ ಇದೆಯಾ? ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಯಾಕೆ ಭಯ ಪಡ್ತಾ ಇದೆಯಾ? ಒಂದು ಸಾರಿ ನ್ಯೂಸ್ ನಲ್ಲಿ ನೋಡಿದೆ, ಒಬ್ಬ ದೊಡ್ಡ ರೌಡಿ ಅವನ್ನ ಕಮಿಷನರ್ ಕೇಳ್ತಾ ಇರ್ತಾರೆ, ಏನೋ ಅಂದ್ರೆ ಅವನಿಗೆ ಏನು ಏನು ಅವನಿಗೆ ಇಲ್ಲದೆ ಇರೋ ಭಯ, ಮೋಸ ಮಾಡದೇ ಇರೋನಿಗೆ ಇಲ್ಲದೆ ಇರೋ ಭಯ, ಅನ್ಯಾಯ ಮಾಡ್ತಾ ಇರೋನಿಗೆ ಇಲ್ಲದೆ ಇರೋ ಭಯ, ಅಕ್ರಮದಲ್ಲಿ ಜೀವಿಸ್ತಾ ಇರುವಂತವನಿಗೆ ಇಲ್ಲದೆ ಇರೋ ಭಯ, ಮೋಸ ಮಾಡ್ತಾ ಇರುವಂತ ಜನರ ಹೊಟ್ಟೆ ಹೊಡಿತಾ ಇರುವಂತವನಿಗೆ ಇಲ್ಲದೆ ಇರೋ ಭಯ, ಜನರಿಗೆ ಮೋಸ ಮಾಡ್ತಾ ಇರುವಂತವನಿಗೆ ಇಲ್ಲದೆ ಇರೋ ಭಯ, ಲಂಚ ತೆಗೆದುಕೊಳ್ಳುವಂತವನಿಗೆ ಇಲ್ದಿರೋ ಭಯ. ಯೇಸುಸ್ವಾಮಿ ನಂಬಿರುವಂತ ನಿನಗೆ ಯಾಕೆ ಭಯ? ನಿನಗೆ ಯಾಕೆ ಭಯ? ನಿನಗೆ ಯಾಕೆ ಭಯದಲ್ಲಿ ಜೀವಿಸ್ತಾ ಇದೆಯಾ? ಕಾಲೇಜಿನಲ್ಲಿ ಓದ್ತಾ ಇದೆಯಾ? ಧೈರ್ಯವಾಗಿ ಎಸ್ ಐ ಬಿಲಾಂಗ್ಸ್ ಟು ಜೀಸಸ್. ಕೆಲಸ ಮಾಡ್ತಾ ಇದೆಯಾ? ಎಸ್ ನಾನು ಯೇಸುವಿಗೆ ಸಂಬಂಧಪಟ್ಟವನು. ಹಳ್ಳಿಯಲ್ಲಿ ಜೀವಿಸ್ತಾ ಇದೆಯಾ? ಅವನಿಗೆ ಯಾವುದೇ ನಿಂತು ಹೇಳು, ಎಸ್ ನಾನು ಯೇಸುಸ್ವಾಮಿ ನಂಬಿದ್ದೀನಿ, ಎಸ್ ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದೀನಿ. ಆಮೆನ್, ಹಲ್ಲೆಲೂಯಾ. ರೋಡ್ ನಲ್ಲಿ ನಾನು ಯಾವಾಗ್ಲಾದ್ರೂ ಈ ಕಡೆ ಹೋಗ್ತಾ ಇದ್ದಾಗ ಬಾರಗಳ ಮುಂದೆ ಜನರು ಕುಡಿದು ಅಂತ ಹೊಡಿತಾ ಇರ್ತಾರೆ. ಪಾಪ ಹೆಂಡತಿ ಮಕ್ಕಳನ್ನ ಹೊಡಿತಾ ಇರ್ತಾರೆ. ಹೆಂಡತಿ ಮಕ್ಕಳಿಗೆ ಸರಿಯಾದ ಊಟ ಕೊಡಲ್ಲ. ಅವನಿವತ್ತು ಯಾವಾಗ ಇದ್ರಲ್ಲ, ಯೇಸುಸ್ವಾಮಿ ನಂಬಿರುವಂತ ದೇವರ ಮಕ್ಕಳು, ಯೇಸು ಕ್ರಿಸ್ತನ ಆರಾಧಿಸ್ತಾರಂತ ದೇವರ ಮಕ್ಕಳು ಭಯ. ನಾನು ಇದು ಇಟ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರೇನೋ ಕೇಳ್ಬಿಟ್ರೆ, ನಿನ್ ಗಂಡನೇ ಕೇಳ್ತಾ ಇಲ್ಲಮ್ಮ, ನೀನು ಕಟ್ಕೊಂಡಂತ ಗಂಡ ನಿನ್ನ ಕೇಳ್ತಾ ಇಲ್ಲ. ನಿನ್ ಗಂಡ ನಿನಗೆ ಎಲ್ಲ ರೀತಿಯ ಪರ್ಮಿಷನ್ ಕೊಟ್ಟಿದ್ದಾನೆ. ಇನ್ನು ಮತ್ತೊಬ್ಬನಿಗೆ ಯಾಕೆ ಹೆದರ್ತೀಯ? ನಿನ್ನ ಮನೆ ಬಿಟ್ಟು ಹೊರಗಡೆ ಇರುವಂತವನಿಗೆ ಯಾಕೆ ಹೆದರ್ತಾ ಇದೆಯಾ? ಹೆದರ್ಬೇಡ. ಇದು ನಿನ್ನ ದೇಶ, ಇದು ನಿನ್ ದೇಶ, ಇದು ನಿನ್ ದೇಶ. ಈ ದೇಶ ಕಾನೂನಾತ್ಮಕವಾಗಿದೆ. ಇದರಿಂದ ಒಂದು ಸಿಸ್ಟಮ್ ಇದೆ. ಆಮೆನ್, ಹಲ್ಲೆಲೂಯಾ. ವೈರಾಗ್ಯ ತೆಗೆದುಕೋ. ಮೊದಲಿಗೆ ವೈರಾಗ್ಯ ಇತ್ತಂತೆ. ಮೊದಲಿಗೆ ಏನಿತ್ತಂತೆ? ವೈರಾಗ್ಯ ಇತ್ತು. ಏನಿತ್ತು? ನೀವು ಹೇಳೋದ್ರಲ್ಲೇ ಏನ್ ವೈರಾಗ್ಯ ಅಂತ ಅರ್ಥ ಆಗ್ತಾ ಇದೆ ನನಗೆ ಸುಸ್ತಾಗ್ತದೆ. ಆಮೇಲೆ ವೈರಾಗ್ಯ ಇಲ್ಲ. ಆಮೇಲೆ ಹಣದಲ್ಲಿ ವೈರಾಗ್ಯ ತೋರಿಸ್ತೇವೆ, ಅಂತಸ್ತಿನಲ್ಲಿ ವೈರಾಗ್ಯ ತೋರಿಸ್ತೇವೆ, ಜಾತಿಗಳಲ್ಲಿ ವೈರಾಗ್ಯ ತೋರಿಸ್ತೇವೆ. ಕ್ರಿಸ್ತನು ಅದರ ಪ್ರಮೇಯವಾದನು. ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನಮಗಾಗಿ ಜೀವ ಕೊಟ್ಟಿದ್ದಾನೆ, ನಮಗಾಗಿ ರಕ್ತ ಸುರಿಸಿದ್ದಾನೆ. ನಾನು ಯೇಸುವನ್ನು ತಿಳ್ಕೊಳ್ಳೋದಕ್ಕೆ ಸುಮಾರು ವರ್ಷಗಳ ಹಿಂದೆ ನಾನು ನನ್ನ ಹೆಸರನ್ನ ಕೋರ್ಟ್ ನಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೊಳ್ಳುವಾಗ ನನಗೆ ಅನೇಕರು ಹೇಳಿದ್ರು, ಇಲ್ಲ ಗೌರ್ಮೆಂಟ್ ಇಂದ ನಿಮ್ಗೆ ಅದು ಸಿಗಲ್ಲ, ನೀನ್ ಗೌರ್ಮೆಂಟ್ ಇಂದ ಇದು ಸಿಗಲ್ಲ. ನೋ ಪ್ರಾಬ್ಲಮ್. ಏನಂತೆ? ನೋ ಪ್ರಾಬ್ಲಮ್. ಊಟ ಕೊಡೋನು ಯಾರು? ಈ ಲೋಕದ ಯಾವುದೇ ಬಾಗಿಲುಗಳು ಮುಚ್ಚಲ್ಪಟ್ಟರು ಪರಲೋಕವೆಂಬ ಅತಿಶಯವಾದ ಬಾಗಿಲು ತೆರೆಯುವಂತ ಅತ್ಯದ್ಭುತವಾದಂತ ರಮಣೀಯವಾದಂತ ದೇವರನ್ನ ನಾನು ಆರಾಧಿಸ್ತಾ ಇದ್ದೀನಿ. ನಾನು ಲೋಕದ ಮುಂದೆ ನಾನು ಕ್ರೈಸ್ತನಂತ ಪ್ರತಿಬಿಂಬಿಸ್ಕೊಂಡೇ ಏನ್ ಮಾಡ್ತೇನೆ? ಪ್ರತಿಬಿಂಬಿಸ್ಕೊಳ್ತೇನೆ. ನಾನು ಕ್ರೈಸ್ತನು. ಇವತ್ತು ಎಲ್ಲ ಕಡೆ ಹೇಳ್ಕೊಳ್ತೇನೆ, ಎಸ್ ಐ ಆಮ್ ಕ್ರಿಶ್ಚಿಯನ್.
ಅಂತ ಹೇಳ್ಕೊಳ್ತೀನಿ. ನನಗೊಂದು ಗರ್ವ ಇದೆ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ. ನನಗೊಂದು ಮಹಿಮೆ ಇದೆ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ. ಅನ್ನಕ್ಕಾಗಿ, ಊಟಕ್ಕಾಗಿ, ಸಹಾಯಕ್ಕಾಗಿ ಕ್ರಿಸ್ತನನ್ನ ಎಲ್ಲೂ ಬಿಟ್ಕೊಳ್ಳಾರೆ. ಆಮೇಲೆ ಎಲ್ಲೂ ಬಿಟ್ಕೊಳ್ಳಾರೆ. ಮೊಟ್ಟ ಮೊದಲಿಗೆ ನನ್ನ ವೋಟರ್ ಲಿಸ್ಟ್ ನಲ್ಲಿ ಜಾನ್ ಅಂತ ಬಂದಾಗ ಎಲ್ಲರೂ ನೋಡಿದ್ರು. ಆಮೆನ್, ಹಲ್ಲೆಲೂಯಾ, ಆಮೆನ್. ಇದು ನನ್ನ ಹಕ್ಕು, ಇದು ನನ್ನ ರೈಟ್ಸ್. ಕ್ರಿಸ್ತನವನು, ನಾನು ಕ್ರಿಸ್ತನ ರಾಯಭಾರಿ. ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ನಾನು ಬೈಬಲ್ ಇಟ್ಬಿಟ್ಟು ನಾನು ಕ್ರಿಸ್ತನ ರಾಯಭಾರಿ ಅಂತ ಪ್ರಸಂಗ ಮಾಡೋದಲ್ಲ. ಇಡೀ ಸಮಾಜದ ಮುಂದೆ ಇವತ್ತು ನಾನು ಎದೆ ತಟ್ಟಿ ನಿಂತು ಹೇಳ್ತೇನೆ, ನಾನೊಬ್ಬ ಕ್ರೈಸ್ತನು. ನಾನು ಧರ್ಮದ ಕ್ರೈಸ್ತನಲ್ಲ, ಕ್ರಿಸ್ತನಿಗೆ ಸಂಬಂಧಪಟ್ಟ ಕ್ರೈಸ್ತನು. ಆಮೆನ್. ದಟ್ ಈಸ್ ಮೈ ಕ್ವಾಲಿಟಿ, ದಟ್ ಈಸ್ ಮೈ ಐಡೆಂಟಿಟಿ. ಅದು ನನ್ನ ಐಡೆಂಟಿಟಿ. ಏನ್ ನನ್ನ ಐಡೆಂಟಿಟಿ? ಕ್ರಿಸ್ತನವನು. ಯಾರವನು? ಯಾರವನು? ನಿದ್ದೆ ಮಾಡೋರಿಲ್ಲ. ಹಲ್ಲೆಲೂಯಾ, ವೆರಿ ಗುಡ್. ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು ಅಂತ ಅರ್ಥ ಆಯ್ತು. ನನಗೆ ಈ ಲೋಕದ ಎಷ್ಟೋ ಜನ ನನಗೆ ಹೇಳಿದ್ರು, ಯೂಸುಫ್ ಚೇಂಜ್ ಮಾಡ್ಕೊಂಡಿದ ತಕ್ಷಣ ಕ್ರೈಸ್ತನ, ಏನ್ ನಿನಗೆ ಏನು ಸಿಗಲ್ಲ, ನೀನು ಯಾರು, ಏನು ನೋ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ನಾನು ಕ್ರಿಸ್ತನವನೇ, ನಾನು ಯೇಸುವಿಗೆ ಸಂಬಂಧಪಟ್ಟವನೇ. ನಾನು ಜನರ ಮುಂದೆ ಹೋಗಿ ಕ್ರಿಸ್ತನ ರಾಯಭಾರಿ ಅಂತ ಹೇಳ್ಕೊಳ್ಳೋದಕ್ಕೆ ಚರ್ಚಿನಲ್ಲಿ ಮಾತ್ರ ಕ್ರಿಸ್ತನ ರಾಯಭಾರಿ ಅಲ್ಲ, ಈ ಪ್ರಪಂಚದಲ್ಲಿ ನಾನು ಉಸಿರಿನವರೆಗೂ ನಾನು ಕ್ರಿಸ್ತನ ರಾಯಭಾರಿ. ಜನರ ಮುಂದೆ ನಾನು ಬಹಿರಂಗವಾಗಿ ನಾನು ಕ್ರಿಸ್ತನ ರಾಯಭಾರಿ ಅಂತ ಹೇಳ್ಕೊಳ್ತೀನಿ. Amen? Yes, I am the ambassador of Jesus Christ. Not only in the church, not only in the assemblies of God, not only in the prayer meetings. Prayer meeting ನಲ್ಲಿ ಅಲ್ಲ, ಚರ್ಚಿನಲ್ಲಿ ಅಲ್ಲ, ನಾನು ಬಹಿರಂಗವಾಗಿ ಜನರ ಮುಂದೆ ಹೇಳ್ತೀನಿ, ಯಸ್, ನಾನು ಕ್ರಿಸ್ತನವನು. ಆಮೆನ್. ಯಾರವನು? 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 ನಾನು ಕ್ರಿಸ್ತನವನು. ನಮ್ಮ ಸ್ವಭಾವಗಳು, ನಮ್ಮ ಜೀವಿತಗಳು ಆ ವೈರಾಗ್ಯದಲ್ಲಿರಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಮೊರ್ದೆಕೈ ಅಂದ್ರೆ ಯುದ್ಧ ಯೋಧ ಅಂತ, ವಾರಿಯರ್, ಕ್ರಿಸ್ತನಿಗಾಗಿ ವಾರಿಯರ್. ಅವನ ಜೀವನದಲ್ಲಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ಅವನು ಸೆರೆಯಾಳುವಾಗಿ ಹೋಗ್ಬಿಟ್ಟಿರ್ತಾನೆ. ಅವನು ಬಂದು ಕೀಷನ ವಂಶದವನು. ಕೀಷ ಯಾರು? ಸೌಲ. ಆ ಒಂದು ಸಮಯದಲ್ಲಿ ನಾವು ನೋಡ್ತೀವಿ, ಸೌಲ ಮೊಟ್ಟ ಮೊದಲು ರಾಜ ಆಗ್ತಾನೆ. ಅವನ ಸಂಬಂಧಿಕ, ಅವನ ವಂಶದಲ್ಲಿ ಬಂದಂತವನು ಸೆರೆಯಾಳು ಆಗಿ ಬಂದ್ಬಿಟ್ಟ. ಈಗ ಜನ ಅವನ್ನ ಹಿಡ್ಕೊಂಡು ಬಂದು ಬೇರೆ ದೇಶದಲ್ಲಿ ಇಟ್ಟಿದ್ದಾರೆ. ಈಗ ದೇವ್ರನ್ನ ಏನೇನ್ ಬೇಕು? ದೇವ್ರೆ, ಏನ್ ದೇವ್ರೆ ನೀನು ನನ್ನ ಅಧಿಕಾರ ಕಳ್ಕೊಂಡೆ, ನಮ್ಮ ವಂಶದಲ್ಲಿ ರಾಜಸ್ಥಾನ ಹೊರಟೋಯ್ತು, ನಮ್ಮ ವಂಶದಲ್ಲಿ ಎಲ್ಲ ಹೊರಟೋಯ್ತು, ನಮ್ಮ ವಂಶದ ಅಧಿಕಾರ ಹೊರಟೋಯ್ತು, ನಮ್ಮ ವಂಶದ ರಾಜಸ್ಥಾನ ಬೇರೆಯವ್ರು ಕೊಟ್ಬಿಟ್ಟೆ. ಹೋದ್ ದೇವ್ರೆ, ಈ 4 ಸಲ ಅಂತ ಕೂತ್ಕೊಂಡಿಲ್ಲ. ಬದಲಾಗಿ ಏನೇ ಇರಲಿ, ನಾನು ಕ್ರಿಸ್ತನವನು, ಕ್ರಿಸ್ತನವನು. ಅವನು ಸರಿಯಾಳುವಾಗಿ ಬಂದಿದ್ರು ಕೂಡ ವೈರಾಗ್ಯ ಇತ್ತು. ನಾನು ದೇವರವನು, ಯೆಹೂದ್ಯನು. ನಾನು ಏನಂತ ಇದ್ದ? ಯೆಹೂದ್ಯನು. ಸಿಂಹದೋಪಾದಿಯಲ್ಲಿ ಹೇಳ್ತಾ ಇದ್ದಾನೆ, ಎಸ್, ನಾನು ಯೆಹೂದ್ಯರೇ. ಎರಡನೇದಾಗಿ 22ನೇ ವಚನ ನೋಡ್ತೀವಿ, ಸರಿಯಾಳಾಗಿ ಬಂದಿದ್ರು ಕೂಡ ರಾಜನಿಗೆ ಸಹಾಯ ಮಾಡ್ತಾ ಇದ್ದಾರೆ. ರಾಜನೇ ಕರ್ಕೊಂಡು ಬಂದಿದ್ದಾನೆ. ಆ ರಾಜನೇ ಇವ್ರನ್ನ ಬಲಾತ್ಕಾರವಾಗಿ ಕರ್ಕೊಂಡು ಬಂದಿದ್ದಾರೆ. ಆ ರಾಜನಿಗೆ ಹೇಳ್ತಾ ಇದ್ದಾರೆ, ಆ ರಾಜನಿಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ. ನಿನ್ ಜೊತೆಯಲ್ಲಿ ಕೂಡ ಯಾರು ನಿನ್ ತೊಂದರೆ ಮಾಡಿದ್ರು, ಸಮಸ್ಯೆ ಮಾಡಿದ್ರು, ಒಳ್ಳೇದೇನೆ ಮಾಡಿ. ಒಳ್ಳೇದೇನೆ ಒಳ್ಳೇದ್. ಸಾಮಾನ್ಯ ನಮ್ಮ ಗುಣ ಏನಂತಂದ್ರೆ, ನಮ್ಗೆ ಯಾರು ಒಳ್ಳೆಯವರಾಗಿರ್ತಾರೋ ಅವ್ರಿಗೆ ಒಳ್ಳೇದ್ ಮಾಡೋದು, ಯಾರು ಒಳ್ಳೆಯವರಾಗಿರ್ತಾರೋ ಅವ್ರ ಚೆನ್ನಾಗಿ ಮಾತಾಡೋದು. ಸ್ವಲ್ಪ ಅವ್ರು ಇದಾಗ್ಲಿ ಮೂತಿ ಸ್ವಲ್ಪ ಸೊಟ್ಟು ಹೋಗ್ತಾರೆ. ನಮ್ಮ ಮನೆಯಲ್ಲಿ ಅದನ್ನು ನೋಡ್ತಾ ಇದ್ದೀನಿ. ಮಕ್ಕಳ ಹತ್ರ ಹೋಗಿರ್ತಾರೆ, ನೋಡ್ತಾ ಅವ್ರು ಏನಾದ್ರು ಮಾಡಿದ್ರೆ ಏನು ಹಂಗೆ ನಮ್ಗೆ ಯಾರು ಸರಿ ಕಾಣಲ್ವಾ, ಸ್ವಲ್ಪ ನನಗೆ ಬರಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ನಾರಾಯಣಮ್ಮ ಬಂದಿರಲಿಲ್ಲ ಅಂತಿದ್ರೆ ಸ್ವಲ್ಪ ಹೇಳಿದ್ರು ನೋಡಿ. ಹೆಂಗೆ ದಸಮ ಮೂತಿರ್ಬೋದು, ತಿರುಗಿದ್ ಯಾವತ್ತಂದ್ರು ತಿರುಗಿದೆಯಲ್ಲ. ನಿನಗೆ ಕೆಟ್ಟದ್ ಮಾಡೋರಿಗೆ ಒಳ್ಳೇದು ಮಾಡು. ಇದು ನಾನು ನನ್ನ ಜೀವನದಲ್ಲಿ ಕಲ್ತಿರೋದು. ಅದಕ್ಕೆ ಸಮಾಧಾನವಾಗಿದೆ, ಅದಕ್ಕೆ ಸಂತೋಷವಾಗಿದೆ. ನನ್ನ ತೀರ್ಮಾನ, ನಾನು ಜೀವನ ಇರೋವರೆಗೂ ಜನರಿಗೆ ಒಳ್ಳೇದು ಮಾಡಿ. ಅವನು ಯಾರೇ ಆಗಲಿ, ಅವನು ಎಂಥ ಪರಿಸ್ಥಿತಿಯಲ್ಲಿ, ಎಂಥ ನಾನು ಯಾರು ಏನಂತ ಹೇಳಲ್ಲ.
ಇಮಿಡಿಯೇಟ್ ಆಗಿ ಒಂದಿನ ನನಗೆ ಒಂದು ಫೋನ್ ಬರುತ್ತೆ. ನಾನು ಯಾವಂತ ನನಗೆ ಗೊತ್ತಿಲ್ಲ, ನನಗೆ ಯಾರು ಪರಿಚಯನೇ ಇಲ್ಲ. ಪಾಸ್ಟರ್, ನಾನು ನಿಮ್ಮ ಮೀಟಿಂಗ್ ಬರ್ತೀನಿ, ನಾನು ನಿಮ್ಮ ಮೀಟಿಂಗ್ಗಳೆಲ್ಲ ಅಟೆಂಡ್ ಆಗ್ತೀನಿ, ನಿಮ್ಮ ಪ್ರಾರ್ಥನೆಗಳೆಲ್ಲ ಗೊತ್ತು, ನಿಮ್ಮ ವಾಕ್ಯ ಎಲ್ಲ ಕೇಳಿಸ್ಕೊಳ್ತಾ ಇರ್ತೀನಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ಆಸ್ಪತ್ರೆಯಲ್ಲಿದ್ದೇನೆ. ಎಲ್ಲಿದ್ದೇನೆ? ನನಗೆ ಯಾರು ಅಂತ ಗೊತ್ತಿಲ್ಲ, ಆ ವ್ಯಕ್ತಿ ಮುಖ ನನಗೆ ಗೊತ್ತಿಲ್ಲ, ಆಸ್ಪತ್ರೆಯಲ್ಲಿದ್ದೇನೆ. ಇಮ್ಮಿಡಿಯೇಟ್ ಆಗಿ ಯೋಚನೆ ಮಾಡಿದೆ, ಯಾರಂತ ಗೊತ್ತಿಲ್ಲ, ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಇಮ್ಮಿಡಿಯೇಟ್ ಆಗಿ ತೀರ್ಮಾನ ತೆಗೆದುಕೊಂಡೆ, ಅವನು ಯೇಸುವಿನ ಹೆಸರು ಹೇಳ್ತಾ ಇದ್ದಾನ, ಅವನನ್ನು ಅಲ್ಲಿಂದ ಕರ್ಕೊಂಡು ಬರ್ಬೇಕು. ಎಲ್ಲಿಂದ ಕರ್ಕೊಂಡು ಬರ್ಬೇಕು? ಆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ವಾಪಸ್ ಅವನ ಮನೆಗೆ ಕರ್ಕೊಂಡು ಬರ್ಬೇಕು. ತೀರ್ಮಾನ ತೆಗೆದುಕೊಂಡೆ, ಕರ್ಕೊಂಡು ಬಂದ ಅವ್ರ ಮನೆಗೆ ಬಿಟ್ಟೆ. ಅಂದ್ರೆ ನಾನು ಹೋಗಿಲ್ಲ, ನಾನು ಇರೋ ಜಾಗದಿಂದಲೇ ಅವನ್ನ ಮನೆಗೆ ಕರ್ಕೊಂಡು ಬಂದೆ. ಆತ ನನಗೆ ಫೋನ್ ಮಾಡಿ ಜೋರಾಗಿ ಸ್ಟಾರ್ಟ್ ಮಾಡ್ತಾನೆ. ನಾನು ಯಾರಂತ ನೀವು ಗೊತ್ತಿಲ್ಲ, ನನ್ನ ಮನೆಗೆ ಸೇಫ್ಟಾಗಿ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಬಂದ್ರಿ, ದೇವ್ರಿಗೆ ಸ್ತೋತ್ರ. ಯಾಕೆ ಹೇಳಿದೆ ಅಂತಂದ್ರೆ, ಒಳ್ಳೆಯದನ್ನೇ ಮಾಡು ಜನರಿಗೆ. ನಿನ್ನ ವೈರಿಗೆ ಅನ್ನ ಬಿಡು, ಅದು ಅವನ ಮೇಲೆ, ಅವನ ತಲೆಗೆ ಕೆಂಡ ಇಟ್ಟಂತಾಗುತ್ತಂತೆ. ನನ್ನ ಪ್ರಿಯ ಸಹೋದರನೇ ಸಹೋದರಿ, ಅವನು ಒಳ್ಳೆಯದನ್ನೇ ಮಾಡ್ತಾನೆ. ಮತ್ತೆ ಕೈ ಧೂಳಲ್ಲಿ ಹಾಕಲ್ಪಟ್ಟು ವಯೋಗ್ಯದಿಂದಿದ್ದ ಅವನ ಎಲ್ಲ ಸಮಾನ ಮಾಡಿಬಿಡ್ಬೇಕು. ಹಾಮನ ಏನ್ ಮಾಡ್ತಾನೆ, ಎಲ್ಲರೂ ಸಮಾನ ಮಾಡಿಬಿಡ್ಬೇಕು ಅಂದಾಗ ಧೂಳಿನಲ್ಲಿ ಹಾಕೊಂಡು ಧೂಳಿನಲ್ಲಿ ಕುಳಿತಿದ್ದಾಗಲೂ ಕೂಡ ವೈರಾಗ್ಯ. ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಕಷ್ಟ ಬಂದರು, ದುಃಖ ಬಂದರು, ವೇದನೆ ಬಂದರು, ಸಮಸ್ಯೆ ಬಂದರು, ಆದ್ರ ಮಧ್ಯದಲ್ಲಿ ಎಷ್ಟು ಜನ ವೈರಾಗ್ಯವಾಗಿತ್ತು. ಗಂಡ ಕಪಾಲಕ್ಕೆ ಬಾರಿಸಿ ತೆಗೆದು ಚರ್ಚ್ಗೆ ಹೋಗೋಣ ಅಂದ್ರೆ, ನಾನು ನಿನ್ ಪ್ರೀತಿ ಮಾಡ್ತೀನಿ, ಬಟ್ ನಾನು ಚರ್ಚ್ಗೆ ಹೋಗ್ತೀನಿ. ಆ ವೈರಾಗ್ಯ ಯಾರಲ್ಲಿದೆ? ಮನೆಗೆ ಬಂದ ತೆಗೆದ ಮುಂಡೆ ಅಂತಂದ್ರೆ, ಹೌದು ನಿನ್ನ ಪ್ರಕಾರ ನಾನು ಮುಂಡೆನೆ, ನನ್ನ ಗಂಡನಿಗೆ ಸರಿಯಾದ ಹೆಂಡತಿ. ನಿನಗೆ ಮುಂಡೆ, ಯಾಕಂದ್ರೆ ನಿನ್ನ ಕೆಟ್ಟ ಕಣ್ಣು ನನ್ನ ಮನೆ ಮೇಲೆ ಬೀಳ್ಬಾರ್ದು, ಅದಕ್ಕೆ ನಾನು ನಿನಗೆ ಮುಂಡೆ, ಆದ್ರೆ ನನ್ನ ಗಂಡನಿಗೆ ಮಾತ್ರ ನಾನು ಹೆಂಡತಿ. ಹಾಲೆಲೂಯ. ಗಯ್ಯ, ನಿನಗೆ ನನ್ನ ಮುಂಡೆ, ನನ್ನ ಗಂಡನಿಗೆ ಮಾತ್ರ ಹೆಂಡತಿ. ಯಾರು? ಇನ್ನೊಂದ್ಸರಿ ಹೇಳಿ. ಯಾವನಾದ್ರೂ ಸ್ಟಿಕ್ಕರ್ ಇಟ್ಕೊಳ್ಳಲ್ಲ ಮುಂಡೆ ಅಂತಂದ್ರೆ, ನಿನಗೆ ಮಾತ್ರ ಮುಂಡೆ. ಕರೆಕ್ಟ್ ಕಣಯ್ಯ, ನಿನಗೆ ಮಾತ್ರ ಮುಂದೆ, ನಾನು ನನ್ನ ಗಂಡನಿಗೆ ಮಾತ್ರ. ಯಾರಿಗೆ ಹೆಂಡತಿ? ನಾನು ನಿನ್ಗೆ ಹೆಂಡತಿ ಆಗಿದ್ರೆ, ನೀವು ಮುಂದೆ ಆಗಿದ್ರೆ ನಾನು ಅನ್ಸ್ಕೊಳ್ಳೋದು, ನಿನ್ನ ಹೆಂಡತಿ ಅಲ್ಲ. ನಾನು ಯಾರ ಹೆಂಡತಿ? ಇವನಿಗಿದ್ದಾನೆ ನನ್ನ ಗಂಡ, ಅವನಿಗೆ ನನ್ನ ಹೆಂಡತಿ. ನಿನಗೆ ಲೆಕ್ಕ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ನಿನ್ನ ಹೆಂಡತಿ ನನ್ಗೆ ಹೋಗು. ನನ್ನ ಈ ರೀತಿ ವೈರಾಗ್ಯವಾಗ್ಬಿಟ್ರೆ ಕರ್ನಾಟಕದಲ್ಲಿ ಸಭೆಗಳು ಅಭಿವೃದ್ಧಿ ಆಗ್ತವೆ. ಕರ್ನಾಟಕದಲ್ಲಿ ಬೆಂಕಿ ಜ್ವಾಲೆ ಆಗುತ್ತೆ. ಕರ್ನಾಟಕದಲ್ಲಿ ಜೀವನ ಇಲ್ಲ. ಅಯ್ಯೋ, ಆಂಧ್ರದಲ್ಲಿ ನೋಡು ಎಷ್ಟು ಸಾವಿರ. ನಿನಗೆ ಗೊತ್ತಾ ಎಷ್ಟು ಸಾವಿರ ಆದ್ರು ಅಂತ? ಯಾಕಾದ್ರೂ ಅಷ್ಟು ಸಾವಿರ, ಯಾಕಾದ್ರೂ ಅಷ್ಟು ಲಕ್ಷ ಮೂಟೆಗಳ ಹೊತ್ತು ಬರ್ತಾರೆ ಅಲ್ಲಿಗೆ. ಕರ್ನಾಟಕದಲ್ಲಿ ಮೂಟೆ ಹೊತ್ಕೊಂಡು ಹೋದ್ರೆ ಫಾಸ್ಟ್ ಅಭಿವೃದ್ಧಿ ಆಗ್ತಾರೆ. ಅದಕ್ಕೆ ಬೇಡ, ಮೂಟೆ ಇಟ್ಬಿಟ್ಟು ಚೀಲ ತಗೊಂಡು ಹೋಗೋದು. ಆದ್ರೆ ಆಂಧ್ರದಲ್ಲಿ ಹಂಗಲ್ಲ. ಎಸ್ ಐ ನೋ, ನಾನು ಆಂಧ್ರದಲ್ಲಿ ಸೇವೆ ಮಾಡಿದ್ದೀನಿ, ತಮಿಳುನಾಡಿನಲ್ಲಿ ಸೇವೆ ಮಾಡಿದ್ದೀನಿ, ಕೇರಳದಲ್ಲಿ ಸೇವೆ ಮಾಡಿದ್ದೀನಿ, ಹಾಲೆಲೂಯ. ಕರ್ನಾಟಕದ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಸೇವೆ ಮಾಡಿದ್ದೀನಿ. ಗೊತ್ತು ಯಾಕೆ ಆಂಧ್ರದಲ್ಲಿ ಅಯ್ಯೋ ಪಾಸ್ಟರ್ ಸತೀಶ್ ಕುಮಾರ್ ಅವ್ರ ಚರ್ಚು ಬಗಲ ಬಿಡ್ತೀವಿ. ಅದೇ ತರ ಅಲ್ಲಿನ ವಿಶ್ವಾಸಿಗಳ ತರ ನೀನ್ ಯಾಕಿರಬಾರ್ದು, ಅಲ್ಲಿನ ವಿಶ್ವಾಸಿಗಳ ತರ ನೀವ್ ಯಾಕೆ ಆಗ್ಬಾರ್ದು, ಅಲ್ಲಿನ ವಿಶ್ವಾಸಿಗಳ ತರ ನೀವ್ ಯಾಕೆ ವೈರಾಗ್ಯ ತೆಗೆದುಕೊಳ್ಬಾರ್ದು. ಅಯ್ಯೋ ಬಾಯಿ ತೆಗೆದು ಬಿಡ್ತೀವಿ. ಬಗಲ ಬಿಡೋದು ಬಿಟ್ಟುಬಿಟ್ಟು ಇಲ್ಲಿ ಸಭೆಯಲ್ಲಿ ಇದೆಯಾ? ನೀವು ಒಬ್ಬೊಬ್ರು ಆತರ ಆದ್ರೆ ಕರ್ನಾಟಕದಲ್ಲಿ ಯಾಕೆ ಜೀವನ ಬರಲ್ಲ? ಕರ್ನಾಟಕವನ್ನ ಅದು ಎಂಥವನೇ ಅಡ್ಡ ಬರಲಿ, ಯಾಕೆ ಸಭೆಗಳು ಬೆಳೆಯಲ್ಲ? ಸವಾಲ್ ಮಾಡ್ತೀನಿ. ಬಾ ತಗೊಂಬ, ಅಲ್ಲಿ ಮೂಟೆ ತೆಗೆದುಕೊಂಡು ಹೋಗ್ತಾರೆ. ಅವ್ರು ಬೆಳೆದಂತ ಎಲ್ಲ ಚಲ್ಲು, ಅವ್ರ ದಶಮಾಂಶಗಳು ತೆಗೆದುಕೊಂಡು ಹೋಗ್ತಾರೆ, ಅವರ ಕಾಣಿಕೆ ತೆಗೆದುಕೊಂಡು ಹೋಗ್ತಾರೆ. ಪಾಸ್ಟರ್ ಸಮಸ್ಯೆ ಆದಾಗ ಪಾಸ್ಟರ್ ನಿಮ್ ಜೊತೆ ನಾವು ನಿಂತ್ಕೊಳ್ತೀವಿ ಅಂತಾರೆ. ನೀವು ನಿಂತ್ಕೊಳ್ತೀರಾ? ನಿಂತ್ಕೊಳ್ಳೋಕೆ ಸಾಮರ್ಥ್ಯ ಇಲ್ಲ. ಮೊರ್ದೆಕೈ ವೀರನಾಗಿದ್ದ, ಮೊರ್ದೆಕೈ ಯೂದನಾಗಿದ್ದ, ಮೊರ್ದೆಕೈ ವೈರಾಗ್ಯವಾಗಿದ್ದ. ಎಲ್ಲ ನೋಡ್ಬಿಟ್ರೆ ತಮಿಳ್ನಾಡಲ್ಲಿ ಮೋನ್ಸಿ ಲಾಜರಸ್ ಅಂತೆ. ಏನಪ್ಪೋ, ನನಗೆ ಈ ಬಗಡೆ ಎಲ್ಲ ಬೇಡ. ನೀನ್ ಆ ತರ ವೈರಾಗ್ಯ ತೆಗೆದುಕೊಂಡು ಬರ್ತೀಯ ನಿನ್ ಸಭೆಗೆ? ಆ ರೀತಿ ವೈರಾಗ್ಯ ತೆಗೆದುಕೊಂಡು ಬರ್ತೀಯ ನಿನ್ ಸೇವಕರ ಜೊತೆಗೆ? ಯಾಕಾಗಲ್ಲ? ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ನಾನು ಸವಾಲ್ ಮಾಡ್ತೀನಿ ಬೇಕಾದ್ರೆ ಇಲ್ಲಿಂದ ಆರಂಭ ಮಾಡೋಣ, ರಾಜಗುಂಟೆಯಿಂದ ಆರಂಭ ಮಾಡೋಣ. ಅದು ಎಂತ ಶಕ್ತಿಗೆ ಅಂತ ಬರಲಿ. ನೀವು ಒಬ್ಬೊಬ್ಬರು ವೈರಾಗ್ಯ ತೆಗೆದುಕೊಂಡ್ಬಿಟ್ರೆ
ಇಲ್ಲಿರುವಂತ ಸಭೆ ವಿಶ್ವಾಸಿಗಳು ಒಬ್ಬೊಬ್ರು ಅಲ್ಲಿ ಆಂಧ್ರದಲ್ಲಿ ಹೆಂಗ್ ಗೊತ್ತಾ, ಪಾಸ್ಟ್ಗೆ ಸಮಸ್ಯೆ ಆದ್ರೆ ಅಟ್ ಟೈಮ್ಗೆ ಓಡ್ ಬರ್ತಾರೆ ಅವ್ರ ಪಾಸ್ಟ್ ಮನೆ ಹತ್ರ. ನೀವು ಪಾಸ್ಟ್ ತಾನೆ ಬಿಡು. ಕರ್ನಾಟಕದಲ್ಲಿ ಹೆಂಗೆ ಪಾಸ್ಟ್ ತಾನೆ ಬಿಡು, ನೋಡ್ಕೊಳ್ತಾರೆ ಬಿಡು ಪಾಸ್ಟ್ ಪಾಸ್ಟ್ ನೋಡ್ಕೊಳ್ತಾರೆ. ಹೆಂಗ್ ಬರುತ್ತೆ ವೈರಾಗ್ಯ, ಹೆಂಗ್ ಬರುತ್ತೆ ಉಜ್ಜೀವನ, ಹೆಂಗ್ ಬರುತ್ತೆ ಸಭೆ ಬೆಳವಣಿಗೆ, ಹೆಂಗೆ ಅಲ್ಲಿ ಯಾವಾಗ ಸಂಗೀತ ಗೊತ್ತಾ, ಪಾಸ್ಟ್ ಜೊತೆಗಿರ್ತಾರೆ. ಪಾಸ್ಟ್ ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು? ನಾನು ಕೆಲಸ ಸಮಯ ಬಿಟ್ಬಿಟ್ಟು ನನ್ನ ಕೆಲಸ ಸಮಯದ ಬಂದ್ರೆ ನಿನ್ಗೆ ಏನ್ ಮಾಡ್ಬೇಕು? ಇಲ್ಲ ಹಂಗಲ್ಲ, ಕೆಲಸ ಮುಗಿತಾ ನನ್ನ ಆರಾಮ, ನನ್ನ ಜೀವನ ನಂದಷ್ಟೇ. ಚರ್ಚು ಭಾನುವಾರ ಒಂದಿನ, ಹೊರಯು ಭಾನುವಾರ ಒಂದಿನ ಚರ್ಚು. ಎಲ್ಲಿ ಬರುತ್ತೆ ಉಜ್ಜೀವನ, ಎಲ್ಲಿ ಬರುತ್ತೆ ವೈರಾಗ್ಯ, ಎಲ್ಲಿ ಬರುತ್ತೆ ಸಾವಿರ ಜನ, ಎಲ್ಲಿ ಬರ್ತಾರೆ? ಅಲ್ಲಿಗೆ ಓಡ್ತೀವಿ, ಅಲ್ಲೆಲ್ಲ ಹಂಗಲ್ಲ. ಬರ್ತೀಯಾ, ಪಾಠಕ್ಕೆ ಎತ್ಕೊಂಡು ನಿಂತ್ಕೊಳ್ತಾರೆ ಹೆಂಗಸರು. ಬೈಬಲ್ ಕೈಯಲ್ಲಿ ಇಟ್ಕೊಂಡು ಆಂಧ್ರ, ತಮಿಳುನಾಡು, ಕೇರಳ ಅಂತ ಹೇಳ್ತೀವಲ್ಲ ನಾವು, ಬೈಬಲ್ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಳ್ತಾರೆ. ಏನೋ ಮಾಡ್ತೀಯಾ ಕರ್ನಾಟಕದಲ್ಲಿ? ಹೌದು ಸ್ವಾಮಿ, ಆಯ್ತು ಸ್ವಾಮಿ ತಪ್ಪಾಯ್ತು, ಹೌದು ಸ್ವಾಮಿ ತಪ್ಪಾಯ್ತು, ಇಲ್ಲ ಇಲ್ಲ ನೋ ಹಿಂಗೆ, ಹೌದಣ್ಣ ಸರಿ, ಇನ್ಮೇಲೆ ಬರಲ್ಲ, ಇನ್ಮೇಲೆ ಮಾಡಲ್ಲ, ಇನ್ಮೇಲೆ ಹೋಗಲ್ಲ. ಛೀ, ಇಂಥ ವೈರಾಗ್ಯ ಇಲ್ಲಿದೆ. ಎಸ್, ನಾನು ಯೇಸುವಿನವನು. ಯಾರವನು? ಹೌದು ಯೇಸುವಿಗೆ ಹೋಗ್ತೀನಿ, ಹೌದು ಚರ್ಚಿಗೆ ಹೋಗ್ತೀನಿ. ಏನೀಗ ಈ ರೀತಿ ವೈರಾಗ್ಯ ತೆಗೆದುಕೊಂಡ್ಬಿಟ್ರೆ ಕರ್ನಾಟಕದಲ್ಲೂ ಜೀವನ ಬರುತ್ತೆ. ಸಾವಿರ ಜನರು ಬಂದು ಕ್ಯೂ ನಿಂತ್ಕೊಳ್ತಾರೆ. ಪಾಸ್ಟ್ರೇ, ನಾವು ನಿಮ್ಗೋಸ್ಕರ ಆಗಿರ್ತೀವಿ. ಇದಿಲ್ಲ. ನಿನ್ನ ಮುಂದೆ ಪ್ರಸಂಗಿಸ್ತಾರಂತ ನನಗೆ ಸೇವೆಗಳು ಗೊತ್ತಿಲ್ಲ ಅಂತಲ್ಲ, ಸೇವೆ ಗೊತ್ತು. ಆಂಧ್ರದಲ್ಲಿ ಸೇವೆ ಮಾಡಿದ್ದೀನಿ ದೇವರ ಕೃಪೆಯಿಂದ. ಆಂಧ್ರದಲ್ಲಿ ಪ್ರಯಾಣ ಮಾಡಿದ್ದೀನಿ, ತಮಿಳುನಾಡಿನಲ್ಲಿ ಪ್ರಯಾಣಗಳು ಬೆಳೆಸಿದ್ದೀನಿ, ಕೇರಳದಲ್ಲೂ ಪ್ರಯಾಣಗಳು ಬೆಳೆಸಿದ್ದೀನಿ. ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ, ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕರ್ತನ ಕೃಪೆ ಕೊಟ್ಟ. ವೈರಾಗ್ಯವೇ ಮೊದಕೈಗೆ ತಂದೆ ವೈರಾಗ್ಯ. ಅವನ ಆ ರೀತಿ ಇದ್ದಿದ್ರಿಂದ ಮೊರ್ದೆಕೈ ವಿರುದ್ಧವಾಗಿ ನಿಂತಲ್ಲ ಶತ್ರು, ಅವನೇ ಸನ್ಮಾನ ಮಾಡೋದಾಯ್ತು. ಅವನೇ ಸನ್ಮಾನ. ನೀನ್ ಕರ್ತನಿಗಾಗಿ ವೈರಾಗ್ಯವಾಗಿದ್ರೆ, ದೇವರಿಗಾಗಿ ನಿಂತರೆ ದೇವರು ನಿನಗೋಸ್ಕರ ನಿಲ್ತಾರೆ. ಏನ್ ಸರೋಜಿ, ಯಾರು ನಿನ್ಗೋಸ್ಕರ ನಿಲ್ತಾರೆ? ನಿದ್ದೆ. ಯಾರು ನಿನ್ಗೋಸ್ಕರ ನಿಲ್ತಾರೆ? ಹಂಗೇನು ಕೇಳಿ, ಹಿಂಗೇನು ಅನಿಸ್ತಾ ಇದೆ ಅಂದ್ರೆ ಹಪ್ಳ ಬೇಕು ಅನಿಸ್ತಾ ಇದೆ. ಅವ್ನು ಕೇಳ್ತಾ ಇದ್ರೆ ಅಂದ್ರೆ ನಮ್ಗೆ ಅನಿಸ್ತದೆ ಹಪ್ಳ ಬೇಕು. ವೈರಾಗ್ಯ, ಕ್ರಿಸ್ತನಿಗಾಗಿ ವೈರಾಗ್ಯ ಇರಲಿ. ಸ್ವಪ್ನವಾಗಬೇಕು, ಸಿಂಹ ಹೃದಯವುಳ್ಳವರಾಗಿರ್ಬೇಕು ಕ್ರಿಸ್ತನಿಗಾಗಿ. ಎಮೋಷನಲ್ ಆಗಿ ಪ್ರಸಂಗಿಸ್ತಾ ಇಲ್ಲ, ಯಾರು ತಿಳ್ಕೊಳ್ಬೇಡಿ. ಪಾಸ್ಟಿಗೆ ಇವತ್ತು ಯಾವ್ದು ಲಾಟ್ರಿ ಹೊಡೆದಿರ್ಬೇಕು ಅಂದ್ಬಿಟ್ಟು ಏನು ಇಲ್ಲಮ್ಮ. ಎಮೋಷನಲ್ ಆಗಿ ಪ್ರಸಂಗಿಸ್ತಾ ಇಲ್ಲ, ಯಾರು ಮೆಚ್ಕೊಳ್ಳಿ ಅಂತ ಪ್ರಸಂಗಿಸ್ತಾ ಇಲ್ಲ. ನನ್ನ ಹೃದಯದ ವೈರಾಗ್ಯದೊಂದಿಗೆ ಪ್ರಸಂಗಿಸ್ತಾ ಇದೆ. ಏನಮ್ಮ ಶಾಲಿನಿ, ಯಾವ ಹೃದಯದಿಂದ ಪ್ರಸಂಗಿಸ್ತಾ ಇದ್ದೀನಿ? ಹೃದಯದ ವೈರಾಗ್ಯದಿಂದ ನನ್ನ ಹೃದಯ ಕುದೀತಾ ಇದೆ. ದಯವಿಟ್ಟು ಭಾಷಾಕಿ ಪ್ರಸಂಗ ಮಾಡ್ತಾ ಇರೋದು ಸರ್, ಒಂದೊಂದು ಟೈಮ್ ನನ್ನ ಹೃದಯದ ನೋವು, ನನ್ನ ಹೃದಯದಲ್ಲಿ ಬೆಂಕಿ ಉರಿತಾ ಇದೆ, ನನ್ನ ಹೃದಯದಲ್ಲಿ ಅವತ್ತು ವೈರಾಗ್ಯ ಉರಿತಾ ಇದೆ, ನನ್ನ ಹೃದಯದಲ್ಲಿ ಬೆಂಕಿ ಉರಿತಾ ಇದೆ. ಅಯ್ಯೋ, ನನ್ನ ಕರ್ನಾಟಕದ ಅತಿ ವಿಶ್ವಾಸಗಳಿದೆ. ಜನರ ಮುಂದೆ ನಾವು ಹೇಳ್ಕೊಳ್ಬೋದು, ನನ್ನ ಚರ್ಚಿಗೆ 200 ಜನ ಬರ್ತಾರೆ. ಲೆಕ್ಕ ಹೇಳ್ಕೊಳ್ಳೋದು ಅವಶ್ಯಕತೆ ಅಲ್ಲ, ಲೆಕ್ಕ ಹೇಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಲೆಕ್ಕ ಹೇಳ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ನಮಗೆ ಬೇಕಾಗಿಲ್ಲ ಕ್ರಿಸ್ತನ ಮಹಿಮೆ. ಧೂಳಿನಿಂದ ಸಿಂಹಾಸನ ಏರದ ಯಾರು? ಮೊರ್ದೆಕೈ. ಯಾಕೆ? ಅವನಲ್ಲಿ ವೈರಾಗ್ಯ ಇತ್ತು. ನಿನ್ನಲ್ಲೂ ವೈರಾಗ್ಯ ಇದ್ರೆ, ಕೃಷ್ಣನಿಗಾಗಿ ವೈರಾಗ್ಯ ಇದ್ರೆ, ಧೂಳಿನಿಂದ ತೆಗೆದು ದೇವರು ಎಲ್ಲಿರ್ತಾರೆ? ಸಿಂಹಾಸನ. ಉದಾಹರಣೆಗೆ ನಾನೇ, ಎಷ್ಟೋ ಜನರು ನೀನು ಅಫಿಷಿಯಲ್ ಆಗ್ಬಿಟ್ಟಿದೀಯಾ, ದುಡ್ಡು ಬಾವು ಎಲ್ಲೋ ಯಾರೊಬ್ರು ಆಸ್ಟ್ರೇಲಿಯಾ, ಅಮೇರಿಕಾ. ಇಲ್ಲಮ್ಮ, ನಂದು ಪರಲೋಕ ರಾಜ್ಯ. ನಾನು ಬಂದಿದ್ದು, ನಾನು ಸ್ಟಾರ್ಟ್ ಮಾಡಿದ್ದು, ನಾನು ನಿಂತ್ಕೊಂಡಿರುವಂಥದ್ದು ಆ ಪರಲೋಕಕ್ಕಾಗಿ, ಆ ಪರಲೋಕಕ್ಕೋಸ್ಕರವಾಗಿದೆ, ಇನ್ಯಾವುದೂ ಅಲ್ಲ. ಯಾಕೆ ಇವತ್ತು ಧೈರ್ಯವಾಗಿ, ಯಾಕೆ ಇವತ್ತು ಕರ್ತನಿಗಾಗಿ ನಿಂತಿದ್ದೀನಿ ಅಂತಂದ್ರೆ, ನನ್ನ ಜೊತೆ ಯಾರಿದ್ದಾರೆ? ಏಸಪ್ಪ ಪರಲೋಕ ಇದೆ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಕರ್ನಾಟಕದಲ್ಲಿ ಆಂಧ್ರ ನೋಡಬೇಡಿ. ಆಂಧ್ರ ನೋಡೋ ಆಗಿದ್ರೆ ನಾಳೆಯಿಂದ ನಿಮ್ಗೆ ಹೇಳ್ತೀನಿ, ನೀನು ಬೆಳೆಯೋದು ಎಲ್ಲದರಲ್ಲೂ ಮೂಟೆ ನೀನು ಹೊತ್ಕೊಂಡು ಬರ್ಬೇಕು.
ಒಂದು ಅಜ್ಜಿ, ಒಬ್ಬ ಪೂಜಾರಿ ಹೋಗಿ ಅಜ್ಜಿ ಹತ್ರ ಕೇಳ್ತಾನೆ, ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕುಷ್ಠರೋಗಿ ಅಜ್ಜಿ, ಸುಮಾರು ಜನಕ್ಕೆ ಅದು ವಿಡಿಯೋ ಬಂದಿರುತ್ತೆ. ಒಂದು ಅಜ್ಜಿ, ಕುಷ್ಠರೋಗಿ ಅಜ್ಜಿ, ಕೈಯೆಲ್ಲ ತಿಂದಾಕಿದೆ ಹುಳ. ಆ ಅಜ್ಜಿ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾಳೆ. ಇವನು ಯಾರ ತಲೆಕೆಟ್ಟವ್ನು ಹೋಗ್ತಾನೆ, ತಲೆಕೆಟ್ಟವ್ನು ಹೋಗ್ಬಿಟ್ಟು ಕೇಳ್ತಾನೆ, ಅಮ್ಮ ಅಂದ್ರು. ಅಮ್ಮ ಐಗಾರು ಅಂದ್ರು. ನೋಡಿ, ಅದು ಕ್ರೈಸ್ತತ್ವದ ಒಂದು ಮಾರ್ಗ. ಅವನಿಗೆ ನಿನ್ನಾಗೆ ಚೆನ್ನಾಗಿ ದೇಹ ಇಲ್ಲ, ಸದೃಢತೆ ಇಲ್ಲ, ಏನೂ ಇಲ್ಲ, ಮಕ್ಕಳಿಲ್ಲ, ಎಲ್ಲ ನಿನಗೆ ದೇವರು ಎಲ್ಲ ತೆಗೆದುಬಿಟ್ಟಿದ್ದಾರ? ಅವನಿಗೆ ಮಕ್ಕಳಿಲ್ಲ, ಮಕ್ಕಳು, ಮನೆ, ಆಸ್ತಿ ಏನೂ ಇಲ್ಲ. ಎಲ್ಲೋ ಒಂದ್ ಕಡೆ ಯಾರತ್ರನು ಇದು ಮನೆ ಕಟ್ಕೊಟ್ಟಿದ್ದಾರೆ, ಅಲ್ಲಿ ಯಾರು ಊಟ ಮಾಡ್ತಾರೆ. ಆದ್ರೂ ಕೂಡ ಅವನು ಕೇಳ್ತಾನೆ, ಅವನು ಕಾಸು ಕೊಡ್ತಾ, ಏನ್ ಮಾಡ್ಕೊಂಬಂದ್ರೆ ಫಸ್ಟ್ ಅವನು ಏನ್ ಹೇಳ್ತಾರೆ ಗೊತ್ತಾ? ಐಗಾರು నేను ఫస్ట్ చర్చికి దీంట్లో దశమాంశం ఇస్తాను అయ్యగారు. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹಾಂಗಿದ್ರು ಒಂದು ಅಜ್ಜಿ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾಳೆ. ಆ ಅಜ್ಜಿ ಅವನು ಯಾರೋ ಬಂದು ಭಯ ಪಡ್ಬೇಕಾಗಿತ್ತು. ಐಗಾರು, ಅವನ ಐಗಾರು, ಸರಿ ಈಗ ತಿಂತಾನ ಐಗಾರು ಅಂತ ಹೇಳ್ಬೇಕಾಯ್ತು. ಏನಂತ ಇದ್ದಾಳೆ, ಇದ್ರಲ್ಲಿ ಫಸ್ಟ್ ನಾನು ಸಭೆ ಕೊಡ್ತೀನಿ. ಅವನು ತಿರುಗಿ ಏನೋ ರಾಂಗ್ ಕ್ವಶನ್ ಕೇಳ್ತಾನೆ, ಅವಮ್ಮ ಸರಿಯಾದ ಉತ್ತರ ಕೊಟ್ಟಳು. ಆ ರೀತಿ ಕರ್ನಾಟಕದಲ್ಲಿ ಎಲ್ಲಿದ್ದಾರಮ್ಮ ಎಣಿಸ್ಬಿಟ್ಟು ಇದ್ದಾರೆ. ಆದ್ರೆ ಎಲ್ಲ ಯಾವನಾದ್ರೂ ಹೇಳ್ಬಿಟ್ರೆ, లేదన్నగారు రేపు నుంచి పోయేదన్నగారు, ಕೆಲಸ ಕೊಡವ, ಇಲ್ಲ ಮೇಡಮ್ ನಾಳೆಯಿಂದ ಹೋಗಲ್ಲ ಮೇಡಮ್, ಹೌದಾ ನೀವೇನೋವರೆಗೂ ಹೋಗಲ್ಲ ಮೇಡಮ್. ಈ ರೀತಿ ಕರ್ನಾಟಕದಲ್ಲಿ ಬಹಿರಂಗವಾಗಿ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿಲ್ಲದೆ ಹೋದ್ರೆ ಉಜ್ಜೀವನ ಎಲ್ಲಿ ಬರುತ್ತಲ್ಲ, ಉಜ್ಜೀವನ ಇಲ್ಲಿ ಬರುತ್ತೆ. ಇನ್ನು ಹಂಸು ಪಾನ್ಪರಾಗು ಎಲೆ ಹಾಕ್ಯಾವ. ಯಾರೋ ಪಾಸ್ಟ್ ಹಂಗೆ ಮಾಡ್ತಾರಂತೆ, ಪ್ರೇಯರ್ಗೆ ಅಂತ ಹೇಳ್ದೆ ಕೇಳ್ದೆ ವಿಶ್ವಾಸಿ ಮನೆಗೆ ಹೋಗ್ಬಿಟ್ರಂತೆ. ಪಾಪ ವಿಶ್ವಾಸಿ ಅಜ್ಜಿ 40-50 ವರ್ಷ ಆಗಿರ್ಬೇಕು. ಅಜ್ಜಿ ಆಚೆ ಕಡೆ ಕಾಲಿಂಗ್ ನೀಟ್ಕೊಂಡು ಕೂತಿದ್ದಂತೆ. ಪಾಸ್ಟ್ ಎಂಟ್ರ ಆಗಿದ ತಕ್ಷಣ ಆ ಅವನಿಗೆ ತಡ್ಕೊಳಕ್ ಆಗಿಲ್ಲ ಅಂತೆ. ಹಿಂಗೆ ಪಾಸ್ಟ್ ಅಮ್ಮ ಅಮ್ಮ ಏನಾಯ್ತು ಅಂತ ಓಡ್ ಬಂತು. ನಾನು ಪ್ರೇಯರ್ ಮಾಡ್ತೀನಿ, ಯಾಕೋ ಬರಾಕ್ತಾರೆ ಫಸ್ಟ್. ಇಂಥ ಭಕ್ತಿ ನಮ್ಮೊಳಗಡೆ ಇರುವಾಗ ವೈರಾಗ್ಯ ಎಲ್ಲಿ ಬರುತ್ತೆ, ಉಜ್ಜೀವನ ಎಲ್ಲಿ ಬರುತ್ತೆ? ನಿನ್ನ ದೇವರಿಗೆ ತಿಪ್ಪೆಯಿಂದ ತೆಗೆದು ಸಿಂಹಾಸನದ ಮೇಲೆ ಇರ್ಲಿಕ್ಕೆ ಸಾಧ್ಯ? ಏನಿರ್ಲಿಕ್ಕೆ ಸಾಧ್ಯ? ಸಿಂಹಾಸನ ಬೇಕಾ, ಅಭಿವೃದ್ಧಿ ಬೇಕಾ? ನಾನೊಂದು ಸೂಕ್ಷ್ಮವಾಗಿ ಮಾತಾಡ್ತೀನಿ ಕೇಳಿ. ಯೇಸುವಿಗಾಗಿ ಕರೆಕ್ಟಾಗಿ ಜೀವಿಸು, ಯೇಸುವಿನಿಂದ ಜೀವಿಸ್ತಾ ಇರು, ಯೇಸುವಿಗಾಗಿ ವೈರಾಗ್ಯವಾಗಿರೋ. ನೀವು ಪ್ರಾರ್ಥನೆ ಮಾಡೋದು, ದೇವರೇ ನನಗೆ ಮನೆ, ನನಗೆ ಅದ್ಭುತ, ನನಗೆ ಅದು ಇದು ಅಂತ ಪ್ರಾರ್ಥನೆ ಮಾಡ್ಬೇಕು ಮುಂಚೆಯೇ ನಿನ್ನನ್ನು ದೇವರು ಇಲ್ಲಿಂದ ತೆಗೆದು ಅಲ್ಲಿಡ್ತಾರೆ. ಏನಿಲ್ಲ, ದೇವರು ಇಲ್ಲಿ ಬಾಂಬೆ ಕಡೆ ಹಿಂಗ್ ಕೂತಿದ್ದಾನಲ್ಲ, ಕೆಳಗಡೆ ಕೂತ್ಕೊಂಡ. ಸರಿಯಾದ ರೀತಿಯಲ್ಲಿ ನೀನು ಕರ್ತನಿಗಾಗಿ ಜೀವಿಸ್ತಾ ಇದ್ರೆ, ಅದ್ಭುತಕರವಾದ ಜೀವಿಸ್ತಾ ಇದ್ರೆ, ಆತನಿಗೆ ವೈರಾಗ್ಯವಾಗಿ ಜೀವಿಸ್ತಾ ಇದ್ರೆ, ನೀನು స్వామి నేను ఇక్కడ ఉన్నా, స్వామి నేను ఇక్కడ ఉన్నా, దేవుడా నేను ఇక్కడ ఉన్నా, ఆండవరే నా ಹಿಂಗಿರುಕರೆ, ಆಂಡವರೇ ನಾನು ಹಿಂಗಿರುಕರೆ ಪ್ರಾರ್ಥನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಕೈ ಹಿಡಿದು ಈಸಿಯಾಗಿ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ ಗೊತ್ತಮ್ಮ? ಸಿಂಹಾಸನದ ಮೇಲೆ ಕುಳ್ಳಿಸ್ತಾರೆ. ಸಿಂಹಾಸನ ಅಂತಂದ್ರೆ ನೀನು ಎಲ್ಲಿರ್ಬೇಕೋ, ನಿನ್ನ ಭವಿಷ್ಯದಲ್ಲಿ ಎಲ್ಲಿರ್ಬೇಕೋ, ನಿನಗೆ ಏನ್ ಆಶೀರ್ವಾದಗಳಿರ್ಬೇಕೋ ಎಲ್ಲ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ವೈರಾಗ್ಯ. ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯ ಮಧ್ಯದಲ್ಲಿ ಹೋಗುವಾಗ ವೈರಾಗ್ಯ ಇತ್ತು. ಅವ್ರು ಹೇಳ್ತಾರೆ, ನೀನ್ ಬೆಂಕಿಗೆ ಹಾಕಿದ್ರು ಪರವಾಗಿಲ್ಲ, ನಾನು ಯೇಸುಗೋಸ್ಕರ ಜೀವಿಸ್ತೇನೆ. ಯೇಸು ರಾಜ ಏನ್ ಮಾಡ್ತಾನೆ? ಬೆಂಕಿಗೆ ಹಾಕ್ತಾನೆ. ಅಲ್ಲಿ ಬಂದ್ರು 4ನೆಯವನು ಬಂದ್ಬಿಟ್ಟ. ಆತನೇ ದಹಿಸುವ ಅಗ್ನಿ. ಅಗ್ನಿ ಒಳಗಡೆ ಹಾಕಲ್ಪಟ್ಟಾಗ ದಹಿಸುವ ಅಗ್ನಿ ಬಂದ್ಬಿಟ್ಟ. ದಹಿಸುವ ಅಗ್ನಿ ಬಂದಿದ್ರಿಂದ ಆ ಬೆಂಕಿ ಅವ್ರನ್ನೇನು ಮಾಡ್ಲಿಕ್ಕೆ ಆಗಿಲ್ಲ. ಈಸಿಯಾಗಿ ಯೇಸು ಹೊರಗಡೆ ಕರ್ಕೊಂಡು ಬರ್ತಾರೆ. ಆಮೇಲೆ ಯಾರಂತದ್ದೇ ಆಗಿರ್ಲಮ್ಮ, ಎಂತ ಸಮಸ್ಯೆನೇ ಆಗಿರ್ಲಿ, ಯೇಸು ನಿನ್ನ ಹೊರಗಡೆ ಈಸಿಯಾಗಿ ಕರ್ಕೊಂಡು ಬರ್ತಾರೆ. ಬಾರೋ ಮಗನೇ ಟೆನ್ಷನ್ ತಗೊಂಡ್ಬಿಡ, ಏನು ಬಾರೋ ಮಗನೇ ಟೆನ್ಷನ್ ತಗೊಂಡ್ಬಿಡ. ಏನ್ ಮಾಡ್ತಾರೆ? ಬಾ ಮಗನೇ, ಹೆಗಲ ಮೇಲೆ ಕೈ ಹಾಕಿ ಬಾ ಮಗನೇ, ಟೆನ್ಷನ್ ತಗೊಂಬೇಡ. ದಟ್ ಈಸ್ ಮೈ ಗಾಡ್. ಅದು ನನ್ನ ದೇವರ ಸಾಮರ್ಥ್ಯ, ಅದು ನನ್ನ ದೇವರ ಶಕ್ತಿ, ಅದು ನನ್ನ ದೇವರ ಸಾಮರ್ಥ್ಯ. ನಿನಗೆ ವೈರಾಗ್ಯ ಇದೆಯಾ? ನಿನಗೆ ವೈರಾಗ್ಯ ಇದೆಯಾ? ವೈರಾಗ್ಯ ಇದೆಯಾ? ವೈರಾಗ್ಯ ಇದ್ರೆ ಇನ್ನೂ ವೈರಾಗ್ಯ ತೆಗೆದುಕೋ. ವೈರಾಗ್ಯ ಇಲ್ಲ ಸ್ವಾಮಿ ಪಾಸ್ಟ್ರೆ ನಾನು ಬಿದ್ದೋಗಿದ್ದೀನಿ ಅಂದ್ರೆ ವೈರಾಗ್ಯ ತೆಗೆದುಕೊಂಡು ವಾಪಸ್ಸು ಯೇಸುವಿನ ಬಳಿಕ ಯೇಸು ಆಶೀರ್ವದಿಸ್ತಾರೆ.
ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ಸಂದರ್ಭದಲ್ಲಿ ನಾವು ಒಂದು ಹಾಡಾಡುವಾಗ ಕಾಣಿಕೆಯನ್ನು ತೆಗಿತೇವೆ. ಆ ಕಾಣಿಕೆ ತೆಗೆಯುವಾಗ ನಿಮ್ಮ ಆ ಕಾಣಿಕೆಗಳನ್ನ ಸಿದ್ಧ ಮಾಡ್ಕೊಳ್ರಿ. ಕರ್ತನಿಗೋಸ್ಕರ ಕಾಣಿಕೆಯನ್ನ ತೆಗೆಯೋಣ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲ ಸಾಧ್ಯವೂ ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ.